ಇದರಲ್ಲಿ 1955ರ ಪೌರತ್ವ ಕಾಯ್ದೆಯನ್ನು ಹೇಳ್ತಾ ಇದ್ದೆ ನಾನು. 1955ರ ಪೌರತ್ವ ಕಾಯ್ದೆಯಲ್ಲಿ ನಾವೇನು ಸಿಟಿಜನ್ಶಿಪ್ ಆಕ್ಟ್ 1955ರಲ್ಲಿ ಪೌರತ್ವವನ್ನ ಪಡೆಯುವ ವಿಧಾನಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಪೌರತ್ವವನ್ನ ಪಡೆಯುವ ವಿಧಾನಗಳನ್ನ ನಾವೇನ್ ಮಾಡ್ತಾ ಇದ್ವಿ, ಚರ್ಚೆ ಮಾಡ್ತಾ ಇದ್ವಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮೊದಲನೇದಾಗಿ ಯಾವ ರೀತಿ ಪೌರತ್ವವನ್ನು ಪಡಿಬಹುದು, ಯಾವ ರೀತಿ ಪೌರತ್ವವನ್ನು ಪಡಿಬಹುದು? Hi sir, this is SBS. I got a job in Vidhan Soudha Secretariat FD8 where special class help to me. Thank you so much sir. ಅಲ್ಲ FD ರಿಸಲ್ಟ್ ಬಂದು ಎಷ್ಟು ದಿವಸ ಇವತ್ತು ಹೇಳಕತ್ತಿರಲ್ಲ SBS. ಕಂಗ್ರಾಚುಲೇಷನ್ಸ್. ಮೊದಲನೇದಾಗೇನು ಬೈ ಬರ್ತ್ ಅಂತೇಳಿ ಹೇಳಿದ್ದೆ ನಾನು, ರೈಟ್? ಮನಿಗೆ ಆಗಿದೆ ಸರ್. ಇದೇನಿದು ಬೈ ಬರ್ತ್ ಇಂದ, ಇದನ್ನ ನೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಬೈ ಬರ್ತ್ ಇಂದ ಯಾವ ರೀತಿಯಾಗಿ ಪಡಿತೀವಿ ಅಂತ ಹೇಳಿ, ಜನನದಿಂದ. ಆಮೇಲೆ ಎರಡನೇದು ಯಾವ್ದು ಹೇಳಿದ್ದೆ? ಬೈ ಡಿಸೆಂಟ್ ಅಥವಾ ವಂಶಾನುಪ್ರಾಪ್ತಿಯಿಂದ. ವಂಶಾನುಪ್ರಾಪ್ತಿಯಿಂದ ಇದರಲ್ಲಿ ಏನ್ ಹೇಳಿದೆ? ಅವನ ತಂದೆ ಅಥವಾ ತಾಯಿ ಅವನ ಜನನದ ಸಮಯದಲ್ಲಿ ಭಾರತೀಯ ಪೌರತ್ವವನ್ನು ಪಡೆದಿದ್ರೆ ಅವನು ಎಲ್ಲೇ ಹುಟ್ಲಿ ಅವನು ಭಾರತದ ನಾಗರಿಕನಾಗಬಹುದು. ಆಮೇಲೆ ಕಾಲ್ ಮಾಡ್ರಿ SBS, ಆಮೇಲೆ ಕಾಲ್ ಮಾಡ್ರಿ. ಓಕೆ, ನಂಬರ್ ಇದೆಯಲ್ಲ. ಇನ್ನು ಮೂರನೇದಾಗಿ ಯಾವುದು? ಬೈ ರಿಜಿಸ್ಟ್ರೇಷನ್. ಬೈ ರಿಜಿಸ್ಟ್ರೇಷನ್ ಅಥವಾ ನೋಂದಾಯಿಸುವುದರ ಮೂಲಕ. ನೋಂದಾಯಿಸುವುದರ ಮೂಲಕ. ಸೊ ನೋಂದಣಿ ಅಥವಾ ನೋಂದಣಿ ಯಾವ ರೀತಿ ಮಾಡಬೇಕು? ನೋಂದಣಿ ಯಾವ ರೀತಿ ಮಾಡಬೇಕು? ಯಾವ ರೀತಿ? ಯಾರಾದ್ರೂ ಭಾರತೀಯ ಸದಸ್ಯತ್ವ ಪಡಬೇಕು ಅಂತಂದ್ರೆ ಒಂದು ಅಪ್ಲಿಕೇಶನ್ ಅನ್ನ ಕೊಡಬೇಕು, ರೈಟ್? ಅಪ್ಲಿಕೇಶನ್ ಅಂದ್ರೆ ಏನು ಕನ್ನಡದಲ್ಲಿ? ಯಾರಾದ್ರೂ ಒಬ್ಬ ವ್ಯಕ್ತಿ ಭಾರತ ಇದು ಮಾಡಬೇಕು ಅಂತಂದ್ರೆ ಅರ್ಜಿ ಸಲ್ಲಿಸುವುದರ ಮೂಲಕ. ಅರ್ಜಿ ಸಲ್ಲಿಸುವುದರ ಮೂಲಕ ಏನ್ ಮಾಡಬಹುದು? ಭಾರತೀಯ ಪೌರತ್ವಕ್ಕೆ ಏನ್ ಮಾಡಬಹುದು? ಅವನು ಅಪ್ಲಿಕೇಶನ್ ಹಾಕುವುದರ ಮೂಲಕ ಅವನು ಅದನ್ನ ಪಡಿಬಹುದು ಅಥವಾ ನೋಂದಣಿ ಮಾಡಿಕೊಳ್ಳಬಹುದು. ಆದ್ರೆ ಇದಕ್ಕೂ ಕೂಡ ಸಾಕಷ್ಟು ಕಂಡೀಷನ್ಸ್ ಇದೆ. ಸುಮ್ಮನೆ ಎಲ್ಲರೂ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಏನೇನು ಕಂಡೀಷನ್ಸ್ ಇದೆ ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಬರ್ಕೊಳ್ರಿ ಇದನ್ನ. ಬರ್ಕೊಳ್ಳಿ ಬೇಗ. ಬರ್ಕೊಂಡ್ರ? ಬೇಗ ಬರ್ಕೊಳ್ರಿ. ಧನಲಕ್ಷ್ಮಿ ಬರ್ಕೊಳ್ಳಿ, ವೇಟ್ ಮಾಡ್ತಿದ್ದೀನಿ. ಮುಗಿತಾ? ಡನ್? ಓಕೆ. ಯಾವ ರೀತಿಯಲ್ಲಿ, ಯಾವ ಕಂಡೀಷನ್ಸ್ ಮೂಲಕ ಮಾಡ್ಕೋಬಹುದು? ಮೊದಲನೇದಾಗಿ ಒಬ್ಬ ಭಾರತೀಯ ಮೂಲದ ವ್ಯಕ್ತಿ ಸಾಮಾನ್ಯವಾಗಿ ಹಿಂದಿನ 7 ವರ್ಷ ಭಾರತದಲ್ಲಿ ವಾಸವಾಗಿದ್ರೆ, ಭಾರತದ ಮೂಲದ ವ್ಯಕ್ತಿ ಅಂತಂದ್ರೇನು? ಅವರ ತಂದೆನೋ, ತಾಯಿನೋ, ತಾತನೋ, ಅಜ್ಜಿನೋ ಭಾರತೀಯರಾಗಿರ್ಬೇಕು.
ಯಾರಾದ್ರೂ ಒಬ್ರು ಭಾರತೀಯರಾಗಿರ್ಬೇಕು. ಅಂತಹ ವ್ಯಕ್ತಿ ಎಷ್ಟು ವರ್ಷ ಇರ್ಬೇಕು ಭಾರತದಲ್ಲಿ? ಭಾರತದಲ್ಲಿ ಎಷ್ಟು ವರ್ಷ ಇರಬೇಕು? ಸುಮಾರು 7 ವರ್ಷ ಇರಬೇಕು. ಹಿಂದಿನ 7 ವರ್ಷಗಳ ಕಾಲ ಭಾರತದಲ್ಲಿ ಇದ್ದಂದ್ರೆ ಏನಾಗ್ಬಿಡ್ತದೆ, ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗ್ತದೆ. ಇಲ್ಲ ಅಂದ್ರೆ ಸಿಗೋದಿಲ್ಲ. ಇಲ್ಲ ಅಂದ್ರೆ ಏನಾಗಲ್ಲ, ಸಿಗೋದಿಲ್ಲ. ಓಕೆ, ಇದೆಲ್ಲರಿಗೂ ಅರ್ಥ ಆಯ್ತಾ? ಓಕೆ, ಎರಡನೇದು ರೈಟ್, ಭಾರತೀಯ ವ್ಯಕ್ತಿಯನ್ನ ಮದುವೆಯಾಗಿ ಹಿಂದಿನ 7 ವರ್ಷ ಭಾರತದಲ್ಲಿ ವಾಸವಾಗಿದ್ರೆ ಇವ್ರಿಗೂ ಕೂಡ ಏನ್ ಕೊಡ್ತಾರೆ? ಭಾರತದ ಪೌರತ್ವವನ್ನ ಕೊಡ್ತಾರೆ. ಮೂರನೇದು ಮಕ್ಕಳು, ಭಾರತೀಯ ನಾಗರಿಕರ ಮಕ್ಕಳು, ಅವರು ಭಾರತದಲ್ಲಿರ್ಲಿ ವಿದೇಶದಲ್ಲಿರ್ಲಿ ಮಕ್ಕಳು, ರೈಟ್. ನಾಲ್ಕನೇದೇನು? ಭಾರತೀಯ ನಾಗರಿಕರ ವಯಸ್ಕ ಮಕ್ಕಳು. ಇಲ್ಲಿ ನೋಡ್ರಿ, ಇವರು ವಯಸ್ಕರಲ್ಲದವರು. ವಯಸ್ಕರಲ್ಲ ಅಂದ್ರೆ 18 ವರ್ಷದ ಕೆಳಗಿನವರು. 18 - ಇದು 18+, 18+, ರೈಟ್. ಇನ್ನು ಐದನೇದ್ದು ನೋಡ್ರಿ, ಎಲ್ಲಾ ಬಹಳ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೋಬೇಕು. ಓಕೆ, ಕೆಲವೊಂದ್ ಸರ್ತಿ ಇವೇ ಪ್ರಶ್ನೆ ಆಗ್ಬಿಡ್ತಾವ, ಎಂತವ್ರು ಕೊಡಬಹುದು ಎಂತವ್ರು ಕೊಡೋದಿಲ್ಲ ಅಂತ ಹೇಳಿ. ಐದನೇದೇನು? ಒಬ್ಬ ವ್ಯಕ್ತಿ ಅಥವಾ ಅವರ ತಂದೆ ತಾಯಿ ಭಾರತದ ನಾಗರಿಕರು, ಹಿಂದೆ ಭಾರತದ ನಾಗರಿಕರಾಗಿದ್ದು ಇವಾಗ ನಾಗರಿಕತೆಯನ್ನು ತ್ಯಜಿಸಿ ಮತ್ತೆ ಹಿಂದಿನ 12 ತಿಂಗಳು ಭಾರತದಲ್ಲಿದ್ರೆ, ವ್ಯಕ್ತಿ ಅಥವಾ ಅವನ ತಂದೆ ತಾಯಿ ಹಿಂದೆ ಭಾರತೀಯ ನಾಗರಿಕರಾಗಿದ್ದು ಈಗ ಬಿಟ್ಟಿರ್ತಾರೆ, ಭಾರತೀಯ ನಾಗರಿಕರಾಗಿದ್ದು ಮತ್ತು ಹಿಂದಿನ 12 ತಿಂಗಳು ಭಾರತದಲ್ಲಿದ್ದರೆ ಇದಕ್ಕೊಂದು ಫಾರ್ಮ್ ಬರುತ್ತೆ, ಆ ಫಾರ್ಮ್ ತುಂಬಿ ಕೊಡ್ಬೇಕು. ನನಗೆ ಭಾರತೀಯ ನಾಗರಿಕತ್ವ ತಗೊಳ್ಳಿಕ್ಕೆ ಬಹಳ ಆಸಕ್ತಿ ಇದೆ, ನಮಗ್ ಕೊಡ್ರಿ ಅಂತ ಹೇಳಿ. ಅರ್ಥ ಆಯ್ತಾ ಎಲ್ಲರಿಗೂ? ಸರ್ ನಿನ್ನೆ ರಿಪೀಟ್ ಮಾಡ್ತಾ ಇದ್ದೀರಾ ಅಥವಾ ಇದು ಕಂಟಿನ್ಯೂ ಮಾಡ್ತಾ ಇದ್ರಿ? ಗೊತ್ತಾಗ್ತಾ ಇಲ್ಲ ಸರ್. ಕಂಟಿನ್ಯೂ ರಿಪೀಟ್ ಇಲ್ಲ, ಕಂಟಿನ್ಯೂ ಇಲ್ಲ ಸರ್. ಸರ್ ಇದು ಮತ್ತೆ ಆರ್ಟಿಕಲ್ ಯಾವ್ದು ಸರ್? ಇದು ಈಗ ಆಕ್ಟ್ ಹೇಳಕತ್ತೀನಿ. ಎಷ್ಟನೇ ಆಕ್ಟ್ ಅಂತ ಗೊತ್ತಾಗ್ಲಿಲ್ಲ ಸರ್. ಅದಕ್ಕೆ ಆಕ್ಟ್ ಅಲ್ಲ, ಇದು ಏನಿದು ಪೌರತ್ವ ಕಾಯ್ದೆ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಓಕೆ ಓಕೆ 1955 ಪೌರತ್ವ ಕಾಯ್ದೆ ಪ್ರಕಾರ. ಓಕೆ ಸರ್. ಓಕೆ ವಿಜಯಲಕ್ಷ್ಮಿ ಹೇಳಿ. ಗುಡ್ ಈವ್ನಿಂಗ್ ಸರ್. ಹೇಳಿ ಸರ್. ಇವಾಗ ಸರ್ ಬ್ಯಾಕ್ ಸೈಡ್ ಸರ್, ನೆಕ್ಸ್ಟ್ ಇಂದ. ಸರ್ ಇಲ್ಲಿ ನೋಡ್ರಿ, ತಂದೆ ತಾಯಿ ಹಿಂದೆ ಭಾರತೀಯ ನಾಗರಿಕರಾಗಿದ್ದು ಮತ್ತು ಹಿಂದಿನ 12 ತಿಂಗಳು ಭಾರತದಲ್ಲಿದ್ರು ಅಂದ್ರೆ ಇವಾಗ ನಾವು ಭಾರತದಲ್ಲಿ ಇವಾಗ ಅದೇನ್ರಿ ನಾ ಮೊದಲು ನೀವು ನಾಗರಿಕರಾಗಿದ್ರಿ, ಈಗ ತ್ಯಜಿಸ್ಬಿಟ್ಟಿರ್ತೀರಿ ನೀವು ಬೇರೆ ನಾಗರಿಕತ್ವ. ಇವಾಗ ನಾನು ಭಾರತೀಯ ನಾಗರಿಕತ್ವ ತ್ಯಜಿಸಿ ಪಾಕಿಸ್ತಾನಕ್ಕೆ ಹೋದ್ನಿ ಅಂತ ಇಟ್ಕೋರಿ. ಪಾಕಿಸ್ತಾನಕ್ಕೆ ಹೋಗ್ಬೇಡ, ಬೇರೆ ದೇಶ ಮಿತ್ರ ರಾಷ್ಟ್ರಗಳಿಗೆ ಹೋಗು. ಅದೇ ಅಲ್ಲಿ ಹೋದೆ ರೀ. ಶ್ರೀಲಂಕಾ ಹೋದೆ. ಶ್ರೀಲಂಕಾ ಆ ಕಡೆ ಹೋಗಿ ಸ್ವಲ್ಪ ದೂರ ಹೋಗಿ, ಜಪಾನ್ ಕಡೆ ಹೋಗಿ. ಜಪಾನ್ ಹೋಗಿದ್ದೆ. ಜಪಾನ್ ಹೋದೆ, ಆಮೇಲೆ ವಾಪಸ್ ಬಂದೇರಿ. ಅಲ್ಲಿನೂ ಸಾಕು, ಅಲ್ಲಿ ಪೌರತ್ವ ಪಡೆದೇರಿ ನಾನು ಜಪಾನ್ದು. ಅದನ್ನು ಬೇಡ ಐತ್ರಿ, ಮತ್ತೆ ಆಫೀಸ್ಗೆ ಬಂದು ನಾನು ಪೌರತ್ವ ಏನಾಗುತ್ತೆ ಸರ್? ಇಲ್ಲಿ ಬಂದು ನೀವು ಅಪ್ಲಿಕೇಶನ್ ಹಾಕ್ಬೇಕು. 12 ತಿಂಗಳಿದ್ದು ಅಪ್ಲಿಕೇಶನ್ ಹಾಕ್ಬೇಕು. ಹೌದ್ರಿ, 12 ತಿಂಗಳು ಇಲ್ಲೇ ಇದ್ದು ಅಪ್ಲಿಕೇಶನ್ ಹಾಕಿದಾಗ ನಿಮ್ದು ಪ್ರೊಸೆಸ್ ಆಗುತ್ತೆ. ಡೈರೆಕ್ಟ್ ಬಂದ್ ಬಿಡಂಗಿಲ್ಲ ನಿಮ್ಗೆ. ಈಗ ಜಪಾನ್ ಪೌರತ್ವ ನೀವು ತ್ಯಜಿಸ್ಬಿಟ್ರೆ ಇಂಡಿಯಾ ಪೌರತ್ವ ಡೈರೆಕ್ಟ್ ಬರಲ್ಲ. 12 ತಿಂಗಳು ಇರಬೇಕು ನೀವು ಇಲ್ಲಿ. ಇರ್ತೀರಾ ಇಲ್ವಾ? ಅಲ್ಲ ಸರ್, ಮತ್ತೆ ಅಲ್ಲಿದ್ದು ಪೌರತ್ವ ಸಿಕ್ಕಿರ್ತದಲ್ರಿ ನನ್ಗ ಜಪಾನ್. ಬ್ಯಾಡ ಅಂತ ವಾಪಸ್ ಬಂದವ್ರಿಗೆ ಇದು. ಸರಿ, ಥ್ಯಾಂಕ್ ಯು ಸರ್. ಜಪಾನ್ ನಲ್ಲಿ ಅವ್ರ ಭಾಷೆ ಅರ್ಥ ಆಗಿಲ್ಲ ಅಂತ ವಾಪಸ್ ಬರ್ಬೋದು. ಹಿಂಗೆಲ್ಲ ಇರ್ತಾವ ವಿಷಯಗಳು ಇರ್ತಾವ. ಹೇಳಿ ಸೀರಿಯಸ್. ಹಲೋ ಸರ್, ಗುಡ್ ಈವ್ನಿಂಗ್. ಸರ್. ಸರ್, ಈ ಭಾರತದ ಮೂಲದ ವ್ಯಕ್ತಿ ಸಾಮಾನ್ಯವಾಗಿ ಹಿಂದಿನ 7 ವರ್ಷ ಭಾರತದಲ್ಲಿ ವಾಸವಾಗಿರ್ಬೇಕು ಅಂತ ಹೇಳಿದ್ರಲ್ಲ, ಈ 7 ವರ್ಷನೇ ಯಾಕೆ ಸರ್? 7 ವರ್ಷ ಅವ್ರು ನಿಗದಿ ಮಾಡ್ಯಾರ. ನಾ ಏನ್ ಮಾಡಕ್ ಬರುತ್ತೆ ಅದಕ್ಕೇನೋ ರೀಸನ್ ಇದೆ ಅಂತ? ರೀಸನ್ ಇಲ್ಲ ಸರ್. ಈಗ ನಾನು ನ್ಯೂಜಿಲೆಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಆಗಿರ್ತೀನಿ, ಅಲ್ಲಿ ಸಿಟಿಸನ್ಶಿಪ್ ತಗೊಂಡಿರ್ತೀನಿ. ಹಂಗ ಇಂಡಿಯಾದಲ್ಲಿ ಉಟ್ಬಿಟ್ಟು ನ್ಯೂಜಿಲೆಂಡ್ ಹೋಗಿ ಅಲ್ಲಿ ರೆಸಿಡೆಂಟ್ ತಗೊಂಡ್ರೆ ಇಂಡಿಯಾದಲ್ಲಿ ಆಟೋಮೆಟಿಕ್ ನನ್ನ ಸಿಟಿಸನ್ಶಿಪ್ ಹೋಗಿರ್ತದೆ. ಅವಾಗ ಅದಕ್ಕೆ ವಾಪಸ್ ಬಂದ್ಮೇಲೆ 12 ತಿಂಗಳು ಇರ್ಬೇಕು ನೀವು. ಆಮೇಲೆ ನಾನು ಬಂದಿಲ್ಲ 12 ತಿಂಗಳು ಇದ್ರೆ ನಾನು ಮತ್ತೆ ಇಲ್ಲಿ ರೆಸಿಡೆಂಟ್ ಆಗ್ತೀನಿ ಇಂಡಿಯಾದಲ್ಲಿ. 12 ತಿಂಗಳಿದ್ದು ಅಪ್ಲಿಕೇಶನ್ ಹಾಕ್ಬೇಕು. ಓಕೆ ಸರ್. ಕೇಸ್ ಬೈ ಕೇಸು
ನೋಡಿ ಕೊಡ್ತಾರ. ಹಾಕಿರಂತ ಕೊಡ್ಲೇಬೇಕಂತಿಲ್ಲ, ಅವ್ರ ಕಡೆ ಇರ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆ ಇದು ಇರ್ತದೆ. ಸರಿ ಸರ್, ಆಯ್ತು, ಥ್ಯಾಂಕ್ಸ್ ಸರ್. ಇಷ್ಟ ಆಯ್ತು. ನೆಕ್ಸ್ಟ್ ಇನ್ನು 4ನೇ ರೀತಿ ಯಾವ್ದು ಪಡಿಬಹುದು? ಬೈ ನ್ಯಾಚುರಲೈಸೇಷನ್. ನ್ಯಾಚುರಲೈಸೇಷನ್ ಅಥವಾ ಸಹಜೀಕೃತ ವಿಧಾನದ ಮೂಲಕ. ಇದು ಎಂತವರು ತಗೋಬಹುದು ಯೂಶುವಲಿ? ಇದನ್ನ ಎಂತವ್ರು ತಗೋಬಹುದು ಯೂಶುವಲಿ? ಯಾರ್ಯಾರು ವಲಸೆ ಬಂದಿರ್ತಾರೆ, ಅಕ್ರಮ ವಲಸಿಗರು ಕೂಡ ಇಲ್ಲಿ ಅವಕಾಶ ಇದೆ ನೋಡ್ರಿ. ಅಕ್ರಮ ವಲಸೆ ಇದ್ದವರು ರಿಜಿಸ್ಟ್ರೇಷನ್ ಮೂಲಕ ತಗೊಳ್ಳಿಕ್ ಬರೋದಿಲ್ಲ, ಇದರ ಮೂಲಕ ತಗೋಬಹುದು. ಹೌದಾ? ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಇರ್ತಾರೆ, ಅವ್ರಿಗೆ ಇದ್ರ ಮೂಲಕ ನಾವು ಕೊಡಬಹುದು. ಮೇಲಿನ ಯಾವ ಕಂಡೀಷನ್ ಮೀಟ್ ಆಗಲ್ಲ ಅಂತಂದ್ರೆ ಈ ಕಂಡೀಷನ್ ಕೇಳ್ತಾರೆ, ರೈಟ್? ಮೇಲಿನ ಯಾವ ಕಂಡೀಷನ್ ಮೀಟ್ ಆಗಿಲ್ಲ ಅಂದ್ರೆ ಈ ಕಂಡೀಷನ್ ಕೇಳ್ತಾರೆ. ಏನು? ಒಂದು, ಮೊದಲಿಗೆ ನೀವು ಎಲ್ಲಿಂದ ಬಂದಿರಬಾರ್ದು. ಭಾರತೀಯರಿಗೆ ಯಾವ ದೇಶದ ಪೌರರಾಗಲು ಸಾಧ್ಯ ಇಲ್ಲ ಅಂತಹ ದೇಶದವರಾಗಿರಬಾರ್ದು. ಈಗ ಯಾವುದೋ ಒಂದು ಪಾಕಿಸ್ತಾನದಲ್ಲಿ ಭಾರತೀಯರಿಗೆ ಪೌರರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅಂತ ದೇಶದವರಿಗೆ ನಮ್ಮಲ್ಲಿ ಪೌರತ್ವ ನಾವು ಕೊಡಲ್ಲ. ಎರಡನೇದು, ಬೇರೆ ದೇಶದ ಪೌರತ್ವ ತ್ಯಜಿಸಿರಬೇಕು. ಮೂರನೇದು, ಅರ್ಜಿ ಸಲ್ಲಿಸುವ ಮುಂಚೆ 12 ತಿಂಗಳು ಭಾರತದಲ್ಲಿ ವಾಸವಾಗಿರಬೇಕು, ರೈಟ್? ಅರ್ಜಿ ಸಲ್ಲಿಸುವ 12 ತಿಂಗಳು ಮುಂಚೆ ನೀವೇನು ಮಾಡಬೇಕು? ಭಾರತದಲ್ಲಿ ವಾಸವಾಗಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು. ಅಂದ್ರೆ ಕಂಟಿನ್ಯೂಸ್. ಇದು ಕಂಟಿನ್ಯೂಸ್. ನೀವೇನು ಹಿಂದಿನ 12 ತಿಂಗಳು ಇಲ್ಲೇ ಇರಬೇಕು. ಓಕೆ. ಸೊ ಮತ್ತೆ ಅದ್ರೊಳಗೆ ಅದಕ್ಕಿಂತ ಮುಂಚೆ 7 ವರ್ಷ ಭಾರತದಲ್ಲಿರಬೇಕು. 7 ವರ್ಷ ಭಾರತದಲ್ಲಿರಬೇಕು ಅಥವಾ 4 ವರ್ಷ ಸರ್ಕಾರದ ಸೇವೆಯಲ್ಲಿರಬೇಕು. 4 ವರ್ಷ ಸರ್ಕಾರದ ಸೇವೆಯಲ್ಲಿರಬೇಕು. ಕ್ಲಿಯರ್ ಇದೆಯಾ? ಅಪ್ಲಿಕೇಶನ್ ಡೇಟ್ಗಿಂತ 12 ತಿಂಗಳ ಹಿಂದೆ ನೀವು 7 ವರ್ಷ ಭಾರತದಲ್ಲಿರಬೇಕು. ಸಾಮಾನ್ಯ ನಾಗರಿಕರಾಗಿದ್ರೆ ಭಾರತ ಸರ್ಕಾರಕ್ಕೆ ನೀವು ಕೆಲಸ ಮಾಡ್ತಾ ಇದ್ರೆ ಎಷ್ಟು? 4 ವರ್ಷ ಸರ್ಕಾರದ ಸೇವೆಯಲ್ಲಿರಬೇಕು. ಮತ್ತೆ ನಿಮಗೇನಿರಬೇಕು? ಒಳ್ಳೆಯ ಕ್ಯಾರೆಕ್ಟರ್ ನಂತರ ಗುಣ ಅಲ್ಲ, ನಡತೆ, ಚರಿತ್ರ ಹೊಂದಿರಬೇಕು. ಒಳ್ಳೆಯ ಚರಿತ್ರ ಹೊಂದಿರಬೇಕು, ಗುಡ್ ಕ್ಯಾರೆಕ್ಟರ್, ರೈಟ್? ಮತ್ತೆ 8ನೇ ಅನುಸೂಚಿಯ ಯಾವುದಾದ್ರೂ ಭಾಷೆ ಬಗ್ಗೆ ಜ್ಞಾನ ಇರಬೇಕು. ಯಾವುದಾದ್ರೂ ಭಾಷೆಯ ಬಗ್ಗೆ ಜ್ಞಾನ ಇರಬೇಕು. ರೈಟ್? ಆಮೇಲೆ ಪೌರತ್ವ ಸಿಕ್ಕ ಮೇಲೆ ಭಾರತದಲ್ಲಿ ವಾಸ ಮಾಡಲು ಸಜ್ಜಾಗಿರ್ಬೇಕು ಅಥವಾ ಸರ್ಕಾರಿ ಸೇವೆ ಮಾಡಲು ಸಜ್ಜಾಗಿರಬೇಕು. 22ರಲ್ಲಿ ಯಾವುದಾದ್ರೂ ಭಾಷೆ ಇರಲಿ. ನೀವು ಒಂದು ಭಾಷೆಯ ಬಗ್ಗೆ ಮಾಹಿತಿ ಇರಬೇಕು. ಓಕೆ. ನೋಡ್ರಿ, ಇತ್ತೀಚಿನ ಅಮೆಂಡ್ಮೆಂಟ್ ಅಲ್ಲಿ ಇದನ್ನ ಏನ್ ಮಾಡಿದ್ದಾರೆ? 12 ವರ್ಷ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿ ಇದೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಈಗ ಒಂದು ಡೌಟ್ ಸರ್, ಅಂದ್ರೆ ಈಗ ಅಕ್ಷಯ್ ಕುಮಾರ್ ಆಗಿರ್ಬೋದು, ಆಮೇಲೆ ಚೇತನ್ ಅವರು ಈಗ ಬೇರೆ ದೇಶದ ಪೌರತ್ವ ತಗೊಂಡ್ರಲ್ಲ ಸರ್ ಅವರು.
ಆ ಪೌರತ್ವ ತಗೊಂಡಾಗ ಸರ್ ಅವರು ನಮ್ಮ ದೇಶದ ಹೋರಾಟದಾಗಿರ್ಬೋದು ಅಥವಾ ಇಲ್ಲಿರುವಂತ ಯಾವ್ದಾದ್ರು ಒಂದು ಚಳವಳಿಗಳಲ್ಲಿ ಅವರು ಭಾಗವಹಿಸಬಹುದಾ ಸರ್ ಅಥವಾ ಏನಾದ್ರು ಮಾತಾಡ್ಬೋದಾ? ಮಾತಾಡುವ ಕೆಲವರು ಕೊಟ್ಟಿದೆ. ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳು ಬರೀ ಪ್ರಜೆಗಳಿಗಿವೆ, ಪ್ರಜೆಗಳನ್ನ ಹೊರತುಪಡಿಸಿ ಕೂಡ ಅದೇ. ಹಾ ಸರ್. ಅದಾದ್ಮೇಲೆ ಸರ್ ಆಕ್ಚುಲಿ ಇದು ಅಕ್ರಮ ವಲಸೆಗಾರರಿಗೆ ಬರಲ್ಲ, ಹೇಳೋದು ಮರೆತು. ಇದು ಅಕ್ರಮ ವಲಸೆಗಾರರನ್ನ ಹೊರತುಪಡಿಸಿ, ಇದು ಕೂಡ ಹಾ ಸರ್ ಅಕ್ರಮ ವಲಸೆಗಾರರಿಗೆ ಅಂತ ಹೊರತುಪಡಿಸಿ ಉಳಿದ ವಿದೇಶಿಯರಿಗೆ ನೋಡ್ರಿ. ಓಕೆ ಸರ್. ಸರ್ ಅದಾದ್ಮೇಲೆ ಹಾ, ಅರ್ಜಿ ಸಲ್ಲಿಸುವ ಮುಂಚೆ 12 ತಿಂಗಳು ಭಾರತದ ಸರ್ಕಾರಿ ಸೇವೆಯಲ್ಲಿ ಇರ್ಬೇಕಂದ್ರೆ ಅವ್ರಿಗೆ ಸರ್ಕಾರಿ ಸೇವೆ ಕೊಡ್ತೀವಿ ಸರ್ ನಾವು. ಅಲ್ಲ, ಸರ್ಕಾರದ ಸೇವೆಯಲ್ಲಿ ಇರೋರೇ ಅರ್ಜಿ ಸಲ್ಲಿಸಿ ಆಗಿರ್ತಾರಲ್ಲ, ಅವ್ರು ಮುಂದುವರಿಸಬೇಕು ಅಂತ ಹೇಳ್ತಾರೆ ಅಷ್ಟೇ. ಹಾ, ಅಂದ್ರೆ ವಿದೇಶಿಗರಿಗೆ ಅವರು ವಲಸೆ ಬಂದಿರ್ತಾರೆ ಸರ್ ಫಸ್ಟ್ ಅವ್ರು ಬಂದು ಇಲ್ಲಿ ನಮ್ಮ ಭಾರತದ ಸೇವೆ, ಭಾರತೀಯ ಸೇವೆ ತಗೋಬೋದಾ? ಆಬ್ವಿಯಸ್ಲಿ ನೀವು ವಿದೇಶಿಯರನ್ನ ಭಾರತದ ಸೇವೆಯಲ್ಲಿ ಇಟ್ಕೋಬಹುದು, ಹಾ. ಅದರಲ್ಲಿ ಏನ್ ಸಮಸ್ಯೆ ಇಲ್ಲ. ಸಾಕಷ್ಟು ಜನ ಮಾಡ್ತಾರೆ ಭಾರತ ಸರ್ಕಾರದ ಸೇವೆಯಲ್ಲಿ. ಓಕೆ ಓಕೆ ಸರ್. ನೋಡ್ರಿ, ಇದು ಕೂಡ ಅಕ್ರಮ ವಲಸೆದಾರರಿಗಿಲ್ಲ. ಅದು ಆಕ್ಚುಲಿ ನಾನು ಮಿಸ್ ಆಗಿ ಉಲ್ಟಾ ಹೇಳಿದೆ. ಎಸ್ ಹೇಳಿ ಮಹೇಶ್. ಸರ್, ಈಗ ಪೌರತ್ವವನ್ನು ವಿದೇಶಿಯರು ಭಾರತದಲ್ಲಿ ಪಡಿತಾರಲ್ಲ, ಜೋರಾಗಿ ಮಾತಾಡಿ. ಅವರಿಗೆ ಗೌರ್ಮೆಂಟ್ ಹಲೋ ಹೇಳಿ ಮಹೇಶ್, ಜೋರಾಗಿ ಮಾತಾಡಿ. ಸರ್, ವಿದೇಶಿಯರು ಭಾರತದಲ್ಲಿ ಪೌರತ್ವವನ್ನು ಪಡಿತಾರಲ್ಲ, ಅವರಿಗೆ ಸರ್ಕಾರಿ ಹುದ್ದೆಗಳನ್ನು ಪಡೆಯಲು ಅವಕಾಶ ಇರುತ್ತಾ ಸರ್? ಅವರಿಗೆ ಸರ್ಕಾರಿ ಹುದ್ದೆ ಮತ್ತು ಚುನಾವಣೆ ನಿಲ್ಲಲು ಅವಕಾಶ ಇರುತ್ತಾ ಅವರಿಗೆ? ಭಾರತದಲ್ಲಿ ಹಂಗೇನಿದೆ ಇಲ್ಲ. ಹೆಂಗಾದ್ರೂ ನೀವು ಭಾರತೀಯ ಪ್ರಜೆಗಳಾದ್ರೆ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಸಂವಿಧಾನದಲ್ಲಿ ಯಾವ ಪೌರರು ಅಂತ ಹೇಳಿಲ್ಲ, ಭಾರತದ ಪ್ರಜೆ ಆಗಿರ್ಬೇಕು ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸರ್, ಅವರು ಈಗ ಈಗ ವಿದೇಶ ಪೌರರಾಯ್ತಲ್ಲ, ಅವರು ಕಂಪಲ್ಸರಿ 5 ವರ್ಷ ಇರಲೇಬೇಕಲ್ಲ ಸರ್? ಇರಬೇಕು, ಮೊದಲು ಇರಬೇಕು. ಮೊದಲಿದ್ದ ಮೇಲೆ ಪ್ರಜೆಗಳಾಗಿರ್ತಾರಲ್ಲ ಅವರು. ಹಾಂ ಸರ್. ಓಕೆ, ಸರಿ ಸರ್. ಫಸ್ಟ್ ಟೈಮ್ ಸರ್ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಕಾಲ್ ಕಟ್ ಮಾಡ್ತೀನಿ. ಓಕೆ, ಮಾಡಿ. ಮತ್ತೇನಾದ್ರೂ ಡೌಟ್ ಇದೆಯಾ ಸರ್? ಗಂಗಾಧರ ಬುಕ್ ನಲ್ಲಿ ಇರೋದನ್ನೇ ಹೇಳಬೇಡಿ ಸರ್. ಅಲ್ಲ, ಸಂವಿಧಾನ ಗಂಗಾಧರ ಬುಕ್ ನಲ್ಲೂ ಅದೇ ಇರುತ್ತೆ, ಲಕ್ಷ್ಮೀಕಾಂತಲ್ಲೂ ಅದೇ ಇರುತ್ತೆ, ಮೂಲ ಸಂವಿಧಾನದಲ್ಲೂ ಅದೇ ಇರುತ್ತೆ. ಕಾಯ್ದೆಗಳು ಎಲ್ಲೆಲ್ಲಿರುತ್ತವೆ ಎಲ್ಲ ಕಡೆ ಒಂದೇ ಇರುತ್ತವೆ. ಡಿಫ್ರೆಂಟ್ ಹೇಳಲಿಕ್ಕೆ ಡಿಫ್ರೆಂಟ್ ಹೇಳುವಂತ ಪ್ರಮೇಯ ಬರಬೇಕು. ಬುಕ್ ನಲ್ಲಿ ಇರೋದು ಹೇಳಬೇಡ್ರಿ ಅಂದ್ರೆ ಎಲ್ಲಿ ಹೊಸ ಸೃಷ್ಟಿ ಮಾಡಲಿ ಸಂವಿಧಾನ ನಾನು? ಅವು ರೂಲ್ಸೇ ಅವ, ಏನ್ ಮಾಡ್ಲಿ ನಾನು? ಈ ಕಾಯ್ದೆ ಹೇಳ್ಬೇಕಾದ್ರೆ ಕಾಯ್ದೆ ಹೊಸದ್ ಹೆಂಗೆ ಹೇಳ್ರಿ ನಾನು? ಈಗ ನಾನು ಭಾಗ 1 ಮಾಡಿದೆ. ಭಾಗ 1ರಲ್ಲಿ ಗಂಗಾಧರ ಬುಕ್ ಬಿಟ್ಟು ಹೊಸದಾಗಿ ಹೇಳಿದ್ದೆ ಇಲ್ಲ ನಾನು. ಭಾಗ 1ರಲ್ಲಿ ಗಂಗಾಧರ ಬುಕ್ ಬಿಟ್ಟು ಎಷ್ಟು ಪಾಯಿಂಟ್ ಹೇಳಿದ್ದೆ ನಾನು? ಸಾಕಷ್ಟು ಪಾಯಿಂಟ್ಗಳನ್ನ ಹೇಳಿದ್ದೆ. ಹಂಗೆ ಇದರಲ್ಲೂ ಮುಂದೆ ಬರ್ತಾವ. ಗಂಗಾಧರ ಬುಕ್ ಬಿಟ್ಟು ಕೂಡ, KM ಸುರೇಶ್ ಬುಕ್ ಬಿಟ್ಟು ಕೂಡ, ಎಲ್ಲಾರ ಬುಕ್ ಬಿಟ್ಟು ಕೂಡ ಬೇರೆ ಬರ್ತಾವ ಪಾಯಿಂಟ್. ಹೇಳಿ ಪುನೀತ್. ಸರ್ ನಮಸ್ತೆ. ಮತ್ತೆ ಹೇಳಿ ಸರ್, ಪೌರತ್ವ ಏನಕ್ಕೆ ಬೇಕು ಅಂತ ನಂಗೆ ಡೌಟ್ ಇದೆ ಸರ್. ಪೌರತ್ವ ಇದ್ರೆ ನಿಮಗೆ ನೀವು ಇಲ್ಲಿ ಏನಾದ್ರೂ ಅರ್ಜಿ ಸಲ್ಲಿಸಬಹುದು, ಏನಾದ್ರೂ ಹುದ್ದೆಯನ್ನ ತಗೋಬಹುದು, ಪಾಸ್ಪೋರ್ಟ್ ಸಿಗುತ್ತೆ, ಬೇರೆ ದೇಶಕ್ಕೆ ಹೋಗ್ಬೋದು. ಯಾವುದೇ ದೇಶದ ಪೌರಲ್ಲ ಅಂತಂದ್ರೆ ನೀವು ಬೇರೆ ದೇಶಕ್ಕೆ ಹೋಗಕ್ಕಾಗಲ್ಲ. ಓಕೆ ಸರ್. ಸಾಕಷ್ಟು ಕೆಲಸ ಅದ. ಓಕೆ ಸರ್. ಸರ್, ಆಫ್ಲೈನ್ ಕ್ಲಾಸ್ ತರ ಸಾರಿ ಸರ್, ನಾವು ಚೆನ್ನಾಗಿದೆ ಆಫ್ಲೈನ್ ಕ್ಲಾಸ್ ತರನೇ ಮಾಡ್ತೀನಿ ನಾನು. ಈ ಏನೋ ಶಿವಶರಣ ಅವರಿಗೆ ಡೌಟ್ ಬಂದಿದೆ. ಶಿವಶರಣ ನಮ್ಮ ಬಹಳ ಹಳೆ ವಿದ್ಯಾರ್ಥಿ. ಯಾಕೆ ಈ ಡೌಟ್ ಬಂತು ಅಂತ ಗೊತ್ತಾಗ್ತಿಲ್ಲ. ಓಕೆ, ಇನ್ನು 5ನೇದಾಗಿ ಯಾವುದು? ಭೂ ಪ್ರದೇಶಗಳ ಸೇರ್ಪಡೆ. ಭೂ ಪ್ರದೇಶಗಳ ಸೇರ್ಪಡೆ. ಓಕೆ, ಹೇಳಿ ಬೇಗ ಬರ್ಕೊಟ್ರಿ ಕುಟ್ಟು. ಅದೇ ಹಳೆ ಶಿವಶಂಕರನ, ಇದು ಬೇರೆ ಶಿವಶಂಕರನ. ಇದು ಶಿವಶಂಕರ್ ಅವರು 1 ವರ್ಷ ಆಯ್ತು ನಮ್ಮ ಕ್ಲಾಸ್ ನೋಡಕ್ ಶುರು ಮಾಡಿ. ನೆಕ್ಸ್ಟ್, ಭೂಪ್ರದೇಶ ಸೇರ್ಪಡೆ. ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಅಂತಂದ್ರೆ ಯಾವುದೇ ವಿದೇಶದ ಭೂಪ್ರದೇಶಗಳನ್ನ, ವಿದೇಶಿ ಭೂಪ್ರದೇಶವನ್ನ ಭಾರತದ ಭಾಗವಾದರೆ ಅಲ್ಲಿನ ಪೌರರು ಭಾರತದ ಪೌರರಾಗಬಹುದು. ಅಲ್ಲಿನ ಪೌರರು ಭಾರತದ ಪೌರರಾಗಬಹುದು.
ಉದಾಹರಣೆಗೆ ಪಾಂಡಿಚೇರಿ ಭಾರತಕ್ಕೆ ಬಂದಾಗ, ಗೋವಾ ಭಾರತಕ್ಕೆ ಬಂದಾಗ, ಇವೆಲ್ಲ ಏನು ಈ ಪ್ರಜೆಗಳು ಭಾರತದ ಪ್ರಜೆಗಳಾದ್ರು. ಈ ಪ್ರಜೆಗಳೇನಾದ್ರು ಭಾರತದ ಪ್ರಜೆಗಳಾದ್ರು. ಸಿಕ್ಕಿಂ ಬಂದಾಗ ಇವರೆಲ್ಲ ಭಾರತದ ಪ್ರಜೆಗಳಾದ್ರು. ಇದು 5 ರೀತಿಯಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು. ಹೇಳಿ. ಹಲೋ ಸರ್. ಹಾ, ಹೇಳಿ ಸರ್. ಹುಟ್ಟಿನ ಪೌರರಾಗಿ ನಮ್ಗೆ ಯಾವುದೇ ಪ್ರಮಾಣ ಪತ್ರ ನೀಡಿರುವುದಿಲ್ಲ ಪೌರತ್ವ ಕುರಿತು. ಆದ್ರೆ ಹುಟ್ಟಿನಿಂದ ಅದೇ ನಾವ್ ಹೇಳ್ತಾ ಇರೋದು, ಹುಟ್ಟಿನಿಂದ ಪೌರರಾಗಿ ನಮ್ಗೆ ಯಾವುದೇ ಪ್ರಮಾಣ ಪತ್ರ ನೀಡಿರುವುದಿಲ್ಲ ಸರ್ ಪೌರತ್ವ ಕುರಿತು. ಆದ್ರೆ ಇವಾಗ ಏನಿದು ಸಹಜೀಕೃತ ವಿಧಾನದಿಂದ ಪಡ್ಕೋತಾರಲ್ಲ, ಅವ್ರಿಗೆ ಪ್ರಮಾಣ ಪತ್ರ ನೀಡ್ತಾರೋ ಅಥವಾ ಸುಮ್ನೆ ಹಾಗೆ ನಮ್ ತರಾನೇ ಪೌರತ್ವ ಇದೆ ಅಂತ ಹೇಳ್ತಾರೋ? ಇನ್ನೊಂದ್ ಕೇಳಿ ಸರ್. ನಮ್ಗೆ ನಿಮ್ಗೆ ಇವಾಗ ಇದೆಲ್ಲ ಹುಟ್ಟಿನಿಂದ ನಾವು ಪೌರರು. ಇನ್ನೊಂದು ಇದು 7 ವರ್ಷ 4 ವರ್ಷ ಒಟ್ಟು 11 ವರ್ಷ ಇರ್ಬೇಕು ನೋಡ್ರಿ. ಒಟ್ಟು 11 ವರ್ಷ ಕಡ್ಡಾಯವಾಗಿ ಭಾರತದಲ್ಲಿ ಇರ್ಬೇಕು. ಇದನ್ನು ಬರ್ಕೊಂಡ್ಬಿಡ್ರಿ. ಒಟ್ಟು ಎಷ್ಟು ವರ್ಷ? ಒಟ್ಟು 11 ವರ್ಷ ಕಡ್ಡಾಯವಾಗಿ ಭಾರತದಲ್ಲಿ ಇರ್ಬೇಕು. ಹೇಳಿ ಸರ್. ಇದು ಸಹಜೀಕೃತ ವಿಧಾನ ಮೂಲಕ ಪೌರತ್ವ ಪಡ್ಕೋತಾರಲ್ಲ, ಅವ್ರಿಗೆ ಪ್ರಮಾಣ ಪತ್ರ ಏನಾದ್ರು ನೀಡ್ತಾರಾ ಪೌರತ್ವ ಕುರಿತು? ಪೌರತ್ವ ಅವರು ಪೌರರೇ, ಭಾರತದ ಪೌರರೇ. ಅವ್ರಿಗೂ ನಮಗೂ ಏನ್ ಪ್ರಮಾಣ ಇದು ಇಲ್ಲ, ಡಿಫ್ರೆನ್ಸ್ ಇರಲ್ಲ ಅವಾಗ. ಅಲ್ಲ ಸರ್, ಪ್ರಮಾಣ ಪತ್ರ ಏನು ನೀಡ್ತಾರಾ? ಅಲ್ಲ, ಅವ್ರಿಗೆ ಕೊಟ್ಟಿರ್ತಾರಲ್ಲ, ಪ್ರಮಾಣ ಪತ್ರ ಯಾಕೆ ಬೇಕು? ನ್ಯಾಚುರಲೈಸೇಷನ್ ಇಂದ ಇವನು ಸಿಟಿಜನ್ ಆಗಿದ್ದಾನೆ, ಇವನು ಭಾರತ ಪೌರ ಅಂದ್ರೆ ಮುಗಿದೈತಿ. ಹೆಂಗಾಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಭಾರತ ಪೌರ ಹೌದು ಅಲ್ವಾ? ಭಾರತ ಪೌರ ಆದ್ರೆ ನಮಗೇನು ಹಕ್ಕುಗಳಿದ್ದಾವೆ, ಅವನಿಗೂ ಹಕ್ಕುಗಳು ಬರ್ತವೆ. ಡೌಟ್ ಬಾಳ ಅದಾವೆ. ಹೇಳ್ರಿ. ಹೇಳಿ. ಮುಸ್ಲಿಂ ಮಾಡಿದ್ದಾರೆ ಸರ್ ಸಿಎ. ಕೇಳಿಸಿದೆ, ಹೇಳಿ. ಸಿಎ ಮಾತ್ರ ಹೊರಗಡೆ ಪಕ್ಷದಿಂದ ಬಂದಿದ್ದಾರೆ. ಡಿಸ್ಕಸ್ ಮಾಡ್ತೀನಿ. ಓಕೆ. ಈಗ ಶೋಯಬ್ ಮಲಿಕ್ ಮತ್ತೆ ಇಂಡಿಯಾ ಪೌರತ್ವ ತನಕ ಬರಲ್ಲ. ಅವನು ಶತ್ರು ದೇಶದವನಲ್ಲ. ಈಗ ನೋಡ್ರಿ, ಯಾವುದೇ ಪೌರತ್ವ ಇರ್ಲಿ ಅದನ್ನ ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ಕೇಳ್ತಾರೆ. ಅಂದ್ರೆ ಕೇಸ್ ಬೈ ಕೇಸ್ ಅಪ್ರೋಚ್ ಯೂಸ್ ಮಾಡ್ತಾರೆ ನಮ್ಮಲ್ಲಿ. ಅಂದ್ರೆ ಪ್ರತಿ ಕೇಸನ್ನ ತನಿಖೆ ಮಾಡ್ತಾರೆ. ಈಗ ಸಾಮಾನ್ಯ ಪಾಕಿಸ್ತಾನಿ ಬಂದಾಗ ಒಂದು ಅವಕಾಶ ಕೊಡಲ್ಲ. ಶೋಯಬ್ ಮಲಿಕ್ ಬರ್ಬೇಕಂದ್ರೆ ಅದನ್ನ ಅವಕಾಶ ಕೊಡಬೇಕು ಬೇಡ ಅಂತೇಳಿ ಯಾರು ನಿರ್ಧಾರ ಮಾಡ್ತಾರೆ? ಆ ಪೌರತ್ವದ ನೋಡಲ್ ಆಫೀಸರ್ ಯಾರು ಇರ್ತಾನೆ, ಅವನು ನಿರ್ಧಾರ ಮಾಡ್ತಾನೆ. ಹೌದಲ್ವ? ಓಕೆ. ಇನ್ನು ಪೌರತ್ವವನ್ನ ಕಳೆದುಕೊಳ್ಳುವ ರೀತಿ. ಪೌರತ್ವವನ್ನ ಕಳೆದುಕೊಳ್ಳುವ ರೀತಿ ಯಾವ ರೀತಿ ಕಳೆದುಕೊಳ್ಳಬಹುದು? ತ್ಯಜಿಸಿ ಬಿಡಬಹುದು, ನಮಗ್ ಬೇಡ ಅಂತ ಹೇಳಿ ತ್ಯಜಿಸಿ ಬಿಡುವುದು, ಅಥವಾ ರಿನೌನ್ಸಿಯೇಷನ್. ಇಲ್ಲಿ ನಮಗೆ ಬೇಡ ಅಂತೇಳಿ ಬಿಟ್ಟು ಬಿಡುವುದು. ಇದನ್ನ ರೈಟ್, ಇದು ಬೇಡ ಅಂತೇಳಿ ಬಿಟ್ಟು ಬಿಡ್ಬೋದು. ರೈಟ್, ಒಂದು ಡಿಕ್ಲರೇಷನ್ ಮಾಡ್ಬೇಕು. ಅವನು ಡಿಕ್ಲರೇಷನ್ ಮಾಡಬೇಕು ಅಂದಾಗ ಅವನ ಪೌರತ್ವ ರದ್ದಾಗುತ್ತೆ. ನೋಡ್ರಿ, ಒಬ್ಬ ವ್ಯಕ್ತಿ ಪೌರತ್ವ ತ್ಯಜಿಸಿದರೆ ಅವನ ಮಗು ಎಂತ ಮಗು? ವಯಸ್ಕನಲ್ಲದ ಮಗು ಏನಾದಿದ್ರೆ, ವಯಸ್ಕನಲ್ಲದ 18 ವರ್ಷಕ್ಕಿಂತ ಕಡಿಮೆ ಏನಾದಿದ್ರೆ ಅವಂದು ಕೂಡ ಪೌರತ್ವ ರದ್ದಾಗುತ್ತೆ. ಬ್ಯಾಕ್ ಸ್ಲೈಡ್ ಎಷ್ಟು ತನಕ ಕುಂದಿರ್ತೀರಿ ರಮೇಶ? ಬರ್ಕೊಳ್ರಿ. ನಾವು ಕ್ಲಾಸ್ ಬಹಳ ಸ್ಲೋ ಮಾಡ್ತೀವಿ ಅಂತೇಳಿ ಕಂಪ್ಲೇಂಟ್ ಉಂಟಾವಲ್ಲಿ, ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಹೇಳಿ. ನೀವು ಬೇಗ ಬರ್ಕೊಳ್ಳೋದಿಲ್ಲ. ಮುಗಿತಾ ಇದು? ರಾಜೀವಿ ಕೊಟ್ಟಳ ಕಂಪ್ಲೇಂಟ್. ಓಕೆ. ಆದ್ರೆ ಈ ಮಗು 18 ದಾಟಿದ ಮೇಲೆ ಆದ್ಮೇಲೆ ಪೌರನಾಗಿ ಮುಂದುವರಿಬಹುದು. ಇದು ಬಹಳ ಒಂದ್ ಸ್ವಲ್ಪ ಇಂಪಾರ್ಟೆಂಟ್. ರೈಟ್, ಈ ಮಗು 18 ದಾಟದ ಮೇಲೆ ಮತ್ತೆ ವಾಪಸ್ ಪೌರನಾಗಿ ಮುಂದುವರಿಬಹುದು. ಸೊ ಅವನು 18ಕ್ಕಿಂತ ಕಡಿಮೆ ವಯಸ್ಸಿದ್ರೆ ಅವನ ಪೌರತ್ವ ರದ್ದಾಗುತ್ತೆ. 18 ಆದ್ಮೇಲೆ ಮತ್ತೆ ಅವನು ವಾಪಸ್ ಬರ್ಬೋದು. ಒಬ್ಬ ವ್ಯಕ್ತಿ ತನ್ನ ಪೌರತ್ವ ತ್ಯಜಿಸಿದರೆ ಅವನ ಮಗು 18 ವರ್ಷಕ್ಕಿಂತ ಕಡಿಮೆ ಇದ್ರೆ, ಮೈನರ್ ಇದ್ರೆ ಅವನ ಪೌರತ್ವ ರದ್ದಾಗುತ್ತೆ. ಅವನು ವಾಪಸ್ 18 ವಯಸ್ಸಾದ ಮೇಲೆ ವಾಪಸ್ ಪೌರನ ಆಗ್ಬಹುದು. ಕ್ಲಿಯರ್ ಇದೆಯಾ?
ಓಕೆ, ಡನ್ನ ಬರ್ಕೊಂಡ್ರ? ಮಗು ಕಂಡೀಷನ್ ಫುಲ್ಫಿಲ್ ಮಾಡ್ಬೇಕಾ? ಎಲ್ಲ ಹಾಗೆ ಸಿಗುತ್ತಾ ಸರ್? ಅವ್ರು ಮತ್ತೆ ವಾಪಸ್ ಅಪ್ಲಿಕೇಶನ್ ಹಾಕ್ತಾರಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಬಹುದು. ಎರಡನೇದಾಗಿ ಹಾಗೆ ಬೈ ಟರ್ಮಿನೇಷನ್, ರದ್ದು ಮಾಡುವುದು. ನಾಳೆಯಿಂದ PPT ತಂದು ಬಿಡ್ತೀನಿ. ಬೆಸ್ಟ್ ಕ್ಲಾಸ್ ಮುಗಿದ್ಮೇಲೆ PPT ಡೌನ್ಲೋಡ್ ಮಾಡ್ಕೊಂಡ್ಬಿಡ್ರಿ. ಓಕೆ, ತಂಗೇನ ಹೇಳ್ತಾರ. ಎಸ್ ಖುಷಿ ಸರ್ ನಮಸ್ಕಾರ ಸರ್. ತ್ಯಜಿಸುವುದು ವ್ಯಕ್ತಿ ಪೌರತ್ವ ತ್ಯಜಿಸಿದ್ರೆ 18 ಬಿಲೋ 18 ಅವನ ಮಗು ಕ್ಯಾನ್ಸಲ್ ಆಗುತ್ತಲ್ಲ ಸರ್. ಬಟ್ ಈಗ ಆ ಮಗು ಅಂಡರ್ 18 ಕ್ರಿಕೆಟ್ ಅಲ್ಲಿ ಫೇಮಸ್ ಇಂಡಿಯಾಗೆ ಬೇಕಾದ ವ್ಯಕ್ತಿ ಆಗಿದ್ರೆ ಕ್ಯಾನ್ಸಲ್ ಮಾಡ್ತಾರೆ ಸರ್? ಅಲ್ಲಿ ಹೇಳಿದ್ದಾರೆ ಕಾಯ್ದೆಯಲ್ಲಿ ಆಗುತ್ತೆ ಸರ್. ಬಟ್ ಭಾರತದ ಒಂಥರ ಆಸ್ತಿ ಇದ್ದಂಗಲ್ಲ ಸರ್ ಅವರು, ಅದಕ್ಕೆ ಈ ಎಕ್ಸಾಮ್ ಫಸ್ಟ್ ಆಫ್ ಆಲ್ ಬರುವುದಿಲ್ಲ. ಇಷ್ಟ ಆಳ ನನಗೂ ಗೊತ್ತಿಲ್ಲ. ಅಲ್ಲ ಸರ್, ಸುಮ್ಮನೆ ನನಗೂ ಗೊತ್ತಿರಲ್ಲ ಯಾವ ಕ್ರಿಕೆಟ್ ಯಾಕೆ ಆಡ್ಬೇಕು ಮಂಗನ ಮಗ, ಸುಮ್ಮನೆ ನಡೀತಿಲ್ಲ. ಅಲ್ಲ ಸರ್, ಆದ್ರೆ ಬರುತ್ತೆ ಅಂತ. ಅದೇನು ಕೇಸ್ ಬೈ ಕೇಸ್ ಮಾಡ್ತಾರ, ಕೊಡ್ಬೋದು ಸರ್ಕಾರ, ಅದು ನನಗೆ ಗೊತ್ತಿಲ್ಲ. ಬಟ್ ಕಾಯ್ದೆಯಲ್ಲಿ ಹಿಂಗಿದೆ ಅಷ್ಟೇ. ಥ್ಯಾಂಕ್ ಯು ಸರ್. ಬೇಜಾರು ಮಾಡ್ಕೊಬಿಟ್ರಿ. ಕೆಲವೊಂದು ನನಗೂ ಗೊತ್ತಿರಲ್ಲ, ನಾ ಏನ್ ಹೇಳ್ರಿ ಅಂತ ಕೇಳಿರಲ್ಲೇ ನಾನು. ನನ್ನದು ಸಹಜೀಕೃತ ಸಬ್ಜೆಕ್ಟ್ ಇದು. ಪಾಲಿಟಿ ನನ್ನ ಸಹಜೀಕೃತ ವಿಷಯ ಇದು. ಬೈ ಬರ್ತ್ ಇಲ್ಲ ನಂದು. ಬೈ ಬರ್ತ್ ಹಿಸ್ಟ್ರಿ, ಜಿಯೋಗ್ರಫಿ. ಹೌದಲ್ಲ? ಬೈ ಟರ್ಮಿನೇಷನ್, ಯಾವಾಗ ಒಬ್ಬ ವ್ಯಕ್ತಿ ಬೇರೆ ದೇಶದ ಪೌರತ್ವ ಪಡೆದ್ರೆ ಭಾರತ ಪೌರತ್ವ ಕಳೆದುಕೊಳ್ತಾನೆ, ಸ್ವಯಂ ರದ್ದಾಗುತ್ತದೆ. ಭಾರತದ ಪೌರತ್ವ ಸ್ವಯಂ ರದ್ದಾಗುತ್ತದೆ. ಆದ್ರೆ ಇದು ಯುದ್ಧ ಸಮಯದಲ್ಲಿ ಅನ್ವಯ ಆಗುವುದಿಲ್ಲ. ಯುದ್ಧ ಸಮಯದಲ್ಲಿ ಭಾರತ ಯುದ್ಧದಲ್ಲಿ ಭಾಗಿಯಾಗಿದ್ರೆ ಇದು ಅನ್ವಯ ಆಗುವುದಿಲ್ಲ. ಯಾಕಪ್ಪ? ಯಾಕಂತಂದ್ರೆ ಈಗ ಒಬ್ಬ ಭಾರತೀಯ ಅದನ್ನ, ಭಾರತ ಮತ್ತು ಈ ಜಿಂಬಾಬ್ವೆ ನಡುವೆ ಯುದ್ಧ ಶುರುವಾಯ್ತು. ಅವನು ಹೋಗಿ ಜಿಂಬಾಬ್ವೆ ಸಿಟಿಜನ್ಶಿಪ್ ತಗೊಂಡ್ಬಿಟ್ಟ. ಭಾರತ ಪೌರತ್ವ ರದ್ದಾಗ್ಬಿಟ್ರೆ ಅವನು ದೇಶದ್ರೋಹಿ ಅಂತೇಳಿ ಡಿಕ್ಲೇರ್ ಹೆಂಗ್ ಮಾಡುದು? ಅವನಿಗೆ ಕರ್ಕೊಂಬಂದು ಶಿಕ್ಷೆ ಹೆಂಗ್ ಕೊಡುದು? ಹೀಗಾಗಿ ಯುದ್ಧ ಸಮಯದಲ್ಲಿ ಇದು ಅಪ್ಲೈ ಆಗಲ್ಲ. ಇನ್ನು ಮೂರನೇದು ಬೈ ಡಿಪ್ರವೇಷನ್. ಕಸಿದುಕೊಳ್ಳುವುದು. ಯಾವಾಗ ಕಸ್ಕೋಬಹುದು? ಮೋಸ, ಸುಳ್ಳು, ವಂಚನೆ, ಇದೇನಾಗಿದ್ರು ಆಗಿದ್ರೆ, ಇದರಿಂದ ಪೌರತ್ವ ಪಡೆದಿದ್ರೆ ಸಂವಿಧಾನಕ್ಕೆ ಅಪಗೌರವ ತೋರಿದ್ರೆ, ಅಪಗೌರವ ಅಥವಾ ಅವಿಧೇಯನಾಗಿದ್ರೆ, ರೈಟ್. ಯುದ್ಧ ಸಮಯದಲ್ಲಿ ಯುದ್ಧದಲ್ಲಿ ಶತ್ರು ದೇಶದೊಂದಿಗೆ ಸಂಪರ್ಕ ಹೊಂದಿದ್ರೆ, ರೈಟ್. ನೀವು ನೋಂದಣಿ ಅಥವಾ ಸಹಜೀಕೃತ ಪೌರತ್ವ ಪಡೆದು 5 ವರ್ಷಗಳಲ್ಲಿ 2 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರೆ ಅಥವಾ 7 ವರ್ಷ ಸತತವಾಗಿ ಭಾರತದಲ್ಲಿ ವಾಸ ಮಾಡದಿದ್ರೆ ಅಂತ ಸಂದರ್ಭದಲ್ಲಿ ನಾವು ಇದನ್ನ ಕಸಿದುಕೊಳ್ಳಬಹುದು. ರೈಟ್. ಸೊ ಇವು 3 ರೀತಿಯಲ್ಲಿ ಕಳೆದುಕೊಳ್ಳಬಹುದು, 5 ರೀತಿಯಲ್ಲಿ ಪಡೆದುಕೊಳ್ಳಬಹುದು. ಸಂವಿಧಾನಕ್ಕೆ ಅಪಗೌರವ, ಅವಿಧೇಯ ತೋರಿಸಿದ್ರೆ ಇಲ್ಲಿ ನೋಡ್ರಿ, ಬೈ ಟರ್ಮಿನೇಷನ್ ಅಂದ್ರೆ ರದ್ದಾಗೋದು. ನೀವೇನಾದ್ರೂ ಭಾರತದ ಪ್ರಜೆ ಆಗಿದ್ದೀರಿ,
ನೀವು ಬೇರೆ ದೇಶದ ಪೌರತ್ವವನ್ನ ಪಡೆದುಕೊಂಡ್ರೆ ನಿಮ್ಮದು ಆಟೋಮೆಟಿಕ್ ರದ್ದಾಗುತ್ತೆ. ಇದು ಅರ್ಥ ಆಯ್ತಾ ಎಲ್ಲರಿಗೂ? ಲೈಕ್ ಬಟನ್ ಒತ್ತಿರಿ. ಇದೆಲ್ಲರಿಗೂ ಅರ್ಥ ಆಯ್ತಾ? ಓಕೆ. ಎರಡನೇ ಪಾಯಿಂಟ್, ಯುದ್ಧದ ಸಮಯದಲ್ಲಿ ಇದು ಅನ್ವಯ ಆಗೋದಿಲ್ಲ. ಯಾಕೆ? ಯುದ್ಧದ ಸಮಯದಲ್ಲಿ ಇದು ಅನ್ವಯ ಆಗೋದಿಲ್ಲ ಯಾಕೆ ಅಂತಂತಂದ್ರೆ, ಯುದ್ಧದ ಸಮಯದಲ್ಲಿ ಯಾರಾದ್ರೂ ಶತ್ರು ದೇಶದ ಪೌರತ್ವ ಪಡೆದುಕೊಂಡ್ಬಿಟ್ರೆ ಅವರನ್ನ ಶಿಕ್ಷಿಸುವ ಅಧಿಕಾರ ನಮ್ಮಿಂದ ತಪ್ಪಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಅವಾಗಿದು ಅನ್ವಯ ಆಗೋದಿಲ್ಲ. ಎರಡನೇ ಪಾಯಿಂಟ್ ಅರ್ಥ ಆಯ್ತಾ ಎಲ್ಲರಿಗೂ? ಎರಡಂತ ಬರೀರಿ. ಯಾರಿಗ ಅರ್ಥ ಆಗಿದೆ? ಯುದ್ಧದ ಸಮಯದಲ್ಲಿ ಯಾರಿಗೆ ಅರ್ಥ ಆಗಿದೆ? ಓಕೆ. ಇನ್ನು ಯಾವಾಗ ಕಸಿದುಕೊಳ್ಳಬಹುದು? ಅವನೇನಾದ್ರೂ ಸುಳ್ಳು, ಮೋಸ, ವಂಚನೆ ಮಾಡಿ ಪೌರತ್ವವನ್ನ ಪಡೆದುಕೊಂಡಿದ್ರೆ ಒಂದು. ಎರಡನೇದಾಗಿ ಸಂವಿಧಾನಕ್ಕೆ ಅಪಗೌರವ ಅಥವಾ ಅವಿಧೇಯನಾಗಿದ್ರೆ, ಸಂವಿಧಾನಕ್ಕೆ ಗೌರವ ತೋರಿಸಿಲ್ಲ ಅಂದ್ರೆ ಎರಡು. ಯುದ್ಧದಲ್ಲಿ ಶತ್ರು ದೇಶದೊಂದಿಗೆ ಸಂಪರ್ಕ ಹೊಂದಿದ್ರೆ ಅವಾಗ ಕಸಿದುಕೊಳ್ಬಹುದು. ಈಗ ನೋಂದಣಿ ಸಹಜೀಕೃತ ಮಾಡಿ ಪೌರತ್ವ ಪಡೆದಿರ್ತೀವಿ, ಪಡೆದ 5 ವರ್ಷದಲ್ಲಿ 2 ವರ್ಷ ಜೈಲು ಶಿಕ್ಷೆ ಅನುಭವಿಸ್ಬಿಟ್ರೆ ಕ್ರಿಮಿನಲ್ ಮಗ ಬೇಡ ಅಂತೇಳಿ ವಾಪಸ್ ಕಳಿಸಬಹುದು. 7 ವರ್ಷ ಕಂಟಿನ್ಯೂಸ್ ಆಗಿ ಭಾರತದಲ್ಲಿ ನೀವು ಇಲ್ಲ ಅಂದಾಗ ಕೂಡ ನಾವು ಇದೇ ರೀತಿ ಮಾಡಬಹುದು. ನಿಮ್ಮ ಪ್ರಶ್ನೆಗಳೇ ವಿಚಿತ್ರ ಬರ್ತಾವ, ಎಲ್ಲೆಲ್ಲಿಂದ ಪ್ರಶ್ನೆ ಬರ್ತಾವ. ಹೇಳ್ರಿ ಪವಿತ್ರ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಈಗ ಪೌರತ್ವ ಇಲ್ಲೂ ಕ್ಯಾನ್ಸಲ್ ಆಗಿ ಬೇರೆ ದೇಶದಲ್ಲೂ ಇಲ್ಲ ಅಂದ್ರೆ ಅವರು ಭಾರತದಲ್ಲಿ ಇರಕ್ಕಾಗುತ್ತಾ ಸರ್? ಇಲ್ಲ. ಮತ್ತೆ ಅವ್ರು ಎಲ್ಲಿ ಹೋಗ್ಬೇಕು ಸರ್? ಹೊರಗೆ ಹೋಗ್ಲಿ, ನಾನ್ ಮಾಡ್ಲಿ? ಏರ್ಪೋರ್ಟ್ ಅಲ್ಲಿ ಕುಂತ ಬಿಡೋದು. ಓಕೆ ಸರ್. ಏರ್ಪೋರ್ಟ್ ಅಲ್ಲಿ ಹೋಗಿ ಕೂತ್ರೆ ನೀವು ಯಾವ ದೇಶದ ಪೌರತ್ವನೂ ಬೇಕಾಗಿಲ್ಲ. ಅಲ್ಲಿ ಇರ್ಸ್ಕೊಳಲ್ವಲ್ಲ ಸರ್ ಏರ್ಪೋರ್ಟ್ ಅಲ್ಲಿ? ಇಟ್ಕೋತಾರೆ. ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲಿ ನೀವು ಹೋಗ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ವಿಜಯಲಕ್ಷ್ಮಿ. ಹಲೋ ಹಲೋ ಹೇಳಿಮ್ಮ. ಸರ್, ಈ ತರ ಇನ್ಸಿಡೆಂಟ್ ಆಗಿದೆ ಏನ್ರಿ ಒಮ್ಮೆ? ಯಾವ ತರ? ಈ ಕಸಿದುಕೊಳ್ಳೋ ಸರ್ ಒಬ್ಬ ವ್ಯಕ್ತಿ ಮೋಸ ಮತ್ತ ಆಗ್ಯಾವ್ರಿ? ಯಾರ್ದು ಅಂತ ಕೇಳಬೇಡ್ರಿ, ಬಟ್ ಆಗಿವೆ. ಹೇಳ್ಬೋದಲ್ಲ ಸರ್, ನಾವು ಸ್ಟೂಡೆಂಟ್ ಅದೀವಿ, ಅದೇನು ಕಾನ್ಫಿಡೆನ್ಶಿಯಲ್? ಎಲ್ಲ ಕಾನ್ಫಿಡೆನ್ಶಿಯಲ್, ಯಾರಿಗೂ ಹೇಳಂಗಿಲ್ಲ, ರಹಸ್ಯ ಅದು. ರಹಸ್ಯ ಇದು ನೀವು ತಿಳ್ಕೊಂಡಿರಲ್ಲ ಸರ್, ಪ್ಲೀಸ್ ಒಬ್ರೆ. ನನಗೂ ಹೇಳಿಲ್ಲ ಅವ್ರು, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಆಗಿರ್ತಾವ ಇಂಥವು, ರೆಗ್ಯುಲರ್ ಆಗಿ ನಾರ್ಮಲ್ ಇದು ಇಂಥವು ಆಗಿರ್ತಾವ, ಬಟ್ ಯಾರ್ಯಾರ್ದಾಗಿರ್ತಾವ ಗೊತ್ತಿಲ್ಲ ಅಂದ್ರೆ. ಹಲೋ ಸರ್. ಹೇಳಿ ಸರ್, ಸಹಜೀಕೃತ ವಿಧಾನದ ಮೂಲಕ ಪೌರತ್ವ ಮತ್ತೆ ನೋಂದಣಿ ಮೂಲಕ ಪೌರತ್ವದಲ್ಲಿ ಏನ್ ವ್ಯತ್ಯಾಸ ಅದ? ಏನಾಯ್ತು? ಸಹಜೀಕೃತ ವಿಧಾನದಲ್ಲಿ ಭಾರತದಲ್ಲಿ ಯಾರು ವಾಸವಾಗಿರ್ತಾರೆ, ಸಹಜೀಕೃತದಲ್ಲಿ ಸುಮಾರು 11 ರಿಂದ 14 ವರ್ಷ ಆಲ್ರೆಡಿ ವಾಸವಾಗಿದ್ರೆ ಅಂತವ್ರು ಕೊಡ್ತಾರೆ. ರಿಜಿಸ್ಟ್ರೇಷನ್ ಅಷ್ಟು ಬೇಕಾಗಿಲ್ಲ, ರಿಜಿಸ್ಟ್ರೇಷನ್ ನಾರ್ಮಲ್ 7 ವರ್ಷ ಇದ್ರೂ ಸಾಕು. ಓಕೆ ಸರ್. ಹೇಳಿ ಸೀರಿಯಸ್. ಹಲೋ ಸರ್. ಅದೊಂದು ಕ್ವಶನ್ ಸರ್. 7 ವರ್ಷ 1 ವರ್ಷ ಎಲ್ಲ ಇರ್ಬೇಕು ಅಂತ ಹೇಳಿದ್ರಲ್ಲ, ಟರ್ಮ್ ಡೇಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್ ಅವರು? ಆಕ್ಚುಲಿ ಟೋಟಲ್ ತಗೊಂತಾರ ಅವರು. ಟೋಟಲ್ 11 ರಿಂದ 14 ವರ್ಷ. ಆ 14 ವರ್ಷದಲ್ಲಿ ಅವನು 7 ವರ್ಷ ಭಾರತದಲ್ಲೇ ಇರಬೇಕು. ಅಲ್ಲ ಸರ್, ಈಗ ನಾವು ಇಂಡಿಯಾದೊಳಗಡೆ ಯಾವಾಗ ಬಂದಿರ್ತೀವಿ ಅಂತ ಡೇಟ್ ಅವ್ರಿಗೆ ಗೊತ್ತಿರ್ಬೇಕಲ್ಲ ಸರ್? ಮತ್ತೆ ಅವ್ರಿಗೆ ಕಿರಿಕಿರಿ ಬಿಟ್ರೆ ನಾವ್ಯಾಕೆ ವಿಚಾರ ಮಾಡೋಣ ಅದ್ರ ಬಗ್ಗೆ? ಸರಿ ಸರ್, ಆಯ್ತು ಸರ್, ಅದೇ ಸರ್ ಅಷ್ಟೇ. ಹೇಳ್ರಿ, ನೀವು ಪ್ರಶ್ನೆ ಕೇಳ್ತೀರಿ, ನೀವು ಒಳ್ಳೇದು ಕರೆಕ್ಟ್ ಕೇಳೋದು. ಓಕೆ ಸರ್. ಪ್ರಶ್ನೆಗಳಿಗೆ ನಾನು ಯಾವಾಗ ಪೌರತ್ವ ಒಂದು ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅವಾಗ ಗೊತ್ತಾಗ್ಬೋದು ನನಗೆ ವಿಚಾರಗಳು. ಡೇಟ್ ಅದಕ್ಕೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಐಡಿಯಾ ಇಲ್ಲ. ಓಕೆ ಸರ್, ಥ್ಯಾಂಕ್ಸ್. ಸರ್ ನಮಸ್ಕಾರ ಸರ್. ಹೇಳ್ರಿ ಖುಷಿ. ಸರ್, ಔಟ್ ಆಫ್ ಸಿಲೆಬಸ್ ಸರ್ ಕ್ವಶನ್ ಕೇಳ್ರಿ ಸರ್. ಇವಾಗ ಯುದ್ಧದಲ್ಲಿ ಶತ್ರು ದೇಶಗಳೊಂದಿಗೆ ಸಂಪರ್ಕ ಇರುತ್ತಲ್ಲ ಸರ್, ಬಟ್ ನಮ್ ಇಂಡಿಯಾದವರಿಗೆ ಇಷ್ಟ ಇರಲ್ಲ ಸರ್. ಬಟ್ ಅಪೋಸಿಟ್ ಅವ್ರು ಬಂದು ಆ ಕಡೆ ಕರ್ಕೊಂಡೋಗಿ ಇವ್ರು ಸ್ವಲ್ಪ ಇಂಡಿಯಾ ಕಡೆಯಿಂದ ಸ್ಟ್ರಾಂಗ್ ಇರ್ತಾರೆ ಸರ್. ಪ್ಲಾನ್ ಮಾಡ್ಕೊಂಡು ಶತ್ರು ದೇಶದವ್ರು ಆ ಕಡೆ ಕರ್ಕೊಂಡು ಹೋದ್ರೆ ಅದು ಬಂದ್ರೆ ಹಂಗ್ ಮಾಡ್ತಾರೆ ಸರ್. ಬೇಜಾರ್ ಮಾಡ್ಕೊಬೇಡ್ರಿ. ಬೇಜಾರ್ ಮಾಡಕತ್ತಿಲ್ಲ, ಸಾಕು. ಈ ಪ್ರಶ್ನೆ ಬೇಡ, ಅದನ್ನ ಡಿಸ್ಕ್ವಾಲಿಫೈ ಮಾಡ್ತೀನಿ. ಓಕೆ ಸರ್. ಓಕೆ. ಏಕ ಪೌರತ್ವ, ದ್ವಿಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್, ಡ್ಯುಯಲ್ ಸಿಟಿಜನ್ಶಿಪ್. ಇನ್ಮೇಲೆ ನಾನು ರೂಲ್ಸ್ ಮಾಡ್ತೀನಿ, ಡೌಟ್ಗಳು ಯಾವಾಗ ಕೇಳಬೇಕು ಅಂತೇಳಿ. ಹಿಂಗಾದ್ರೆ ನಮ್ ಸಿಲೆಬಸ್ಸೇ ಮುಗಿಯಲ್ಲ. ಸಿಂಗಲ್ ಸಿಟಿಜನ್ಶಿಪ್, ಡ್ಯುಯಲ್ ಸಿಟಿಜನ್ಶಿಪ್ ಅರ್ಧ ಗಂಟೆಗೆ ಒಂದು ಸಲ, ಓನ್ಲಿ ಅರ್ಧ ಗಂಟೆಗೆ 5 ನಿಮಿಷ ಡೌಟ್ಸ್ ಎಂಟರ್ಟೈನ್ ಮಾಡ್ತೀನಿ, ಆಯ್ತಾ? ಓಕೆ. ಸೊ ಲಾಸ್ಟ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ, ಆ ಸ್ಲೈಡ್ ಅವ್ರಿಗೆ ಅರ್ಥ ಆಗಿಲ್ಲ ಅಂದಾಗ ಏನು ಮಾಡಕ್ಕಾಗಲ್ಲ, ಹಂಗ್ ಮಾಡಕ್ಕಾಗಲ್ಲ. ನನ್ನ ಎಲ್ಲಾ ವಿದ್ಯಾರ್ಥಿಗಳು ಹಂಗೆ, ಎಲ್ಲಾ ವಿದ್ಯಾರ್ಥಿಗಳು ನನ್ನ ಕಣ್ಣುಗಳಿದ್ದಂಗೆ, ಯಾರಿಗೂ ಹಂಗ್ ಬಿಡಂಗಿಲ್ಲ. ಸೊ ಸಿಂಗಲ್ ಡ್ಯುಯಲ್.
ಯಾಕಂದ್ರೆ ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ ಒಂದರ್ಥಕ್ಕೆ, ಒಕ್ಕೂಟ ವ್ಯವಸ್ಥೆ ಲಕ್ಷಣಗಳಿವೆ, ಒಕ್ಕೂಟ ವ್ಯವಸ್ಥೆ ಲಕ್ಷಣಗಳಿವೆ. ಆದ್ರೆ ಭಾರತ ನೀಡೋದು ಯಾವುದು? ಏಕಪೌರತ್ವ. ಏಕಪೌರತ್ವ. ಸೊ ಏಕಪೌರತ್ವ ಏನು? ಇದು ಏಕೀಕೃತ ಸರ್ಕಾರದ ಲಕ್ಷಣಗಳು, ಯೂನಿಟರಿ ಗವರ್ಮೆಂಟ್ ಲಕ್ಷಣ ಇದು. ಆದ್ರೂ ಯಾಕೆ ಇಟ್ಕೊಂಡಿದ್ದಾರೆ? ರೈಟ್, ಯಾಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೂ ಕಾರಣ ಏನು? ಭಾರತೀಯ ಪ್ರಜೆಗಳೆಲ್ಲ ಒಂದೇ ದೇಶಕ್ಕೆ ತಮ್ಮ ವಿಧೇಯತೆಯನ್ನ ತೋರಿಸಬೇಕು ಅಂತ ಹೇಳಿ, ಒಂದೇ ದೇಶಕ್ಕೆ ತಮ್ಮ ವಿಧೇಯತೆಯನ್ನ ತೋರಿಸಬೇಕು. ನೋಡ್ರಿ, ಬಹಳಷ್ಟು ಸರ್ಕಾರಗಳು USA ನೋಡ್ರಿ, ಏಕಪೌರತ್ವ, ದ್ವಿಪೌರತ್ವ, ದ್ವಿಪೌರತ್ವ. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಏನಿದೆ? ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಏನಿದೆ? ದ್ವಿಪೌರತ್ವ ಇದೆ. ಸೊ ಹಲವಾರು ದೇಶಗಳಲ್ಲಿ ದ್ವಿಪೌರತ್ವ ಇದ್ರು, ಭಾರತದಲ್ಲಿ ಏಕಪೌರತ್ವ ಇದೆ. ಏಕಪೌರತ್ವ ಅಂತಂದ್ರೆ ಬೇರೆ ದೇಶದ ಪೌರತ್ವವನ್ನು ಪಡೆಯುವಂತಿಲ್ಲ, ಬೇರೆ ದೇಶದ ಪೌರತ್ವವನ್ನು ಪಡ್ಕೊಳ್ಳಂತಿಲ್ಲ. ಹಂಗೆ ಕೇಂದ್ರ ಮತ್ತು ರಾಜ್ಯದ ಬೇರೆ ಬೇರೆ ಪೌರತ್ವಗಳು ಇಲ್ಲ. ಈಗ ಅಮೆರಿಕಾದಲ್ಲಿ ನೀವು ಅಮೆರಿಕದ ಪ್ರಜೆ ಕೂಡ ಹೌದು, ಹಂಗೆ ಡಕೋಟಾ ಪ್ರಜೆ ಕೂಡ ಹೌದು, ಅಮೆರಿಕದ ಪ್ರಜೆ ಕೂಡ ಹೌದು, ಇಲಿಯಾನಿಸ್ ಪ್ರಜೆ ಕೂಡ ಹೌದು, ಅಮೆರಿಕ ಪ್ರಜೆ ಕೂಡ ಹೌದು, ಟೆಕ್ಸಾಸ್ ಪ್ರಜೆ ಕೂಡ ಹೌದು. ಇಲ್ಲಿ ಹಂಗಿಲ್ಲ, ರೈಟ್, ಇಲ್ಲಿ ಹಂಗಿಲ್ಲ. ಸೊ ಇಲ್ಲಿ ಕೇಂದ್ರ ಮತ್ತು ಪ್ರಾಂತಗಳದು ಒಂದೇ ಪೌರತ್ವ. ಅದೇ ರೀತಿ ನಮ್ಮ ದೇಶದ ಜೊತೆಗೆ ಇನ್ನೊಂದು ದೇಶದ ಪೌರತ್ವವನ್ನ ಪಡೆಯಲಿಕ್ಕೆ ಕೂಡ ಸಾಧ್ಯವಿಲ್ಲ. ಓಕೆ, ಕ್ಲಿಯರ್ ಇದೆಯಾ? ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಏಕಪೌರತ್ವನೋ ದ್ವಿಪೌರತ್ವನೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಇನ್ನೊಂದು ರೀತಿಯ ದ್ವಿಪೌರತ್ವದ ಪ್ರಶ್ನೆ ಕೂಡ ನಮಗೆ ಬರ್ತದೆ. ಹಲವಾರು ಬಾರಿ ನೀವು ಕೇಳಿರ್ತೀರಿ PIOಗಳು, ರೈಟ್? PIOಗಳು ಅಂತೇಳಿ ಪ್ರಶ್ನೆಯನ್ನ ಕೇಳಿರ್ತೀರಿ, ಆಮೇಲೆ ಭಾರತೀಯರು ಅಂತೇಳಿ ಬೇರೆ ಬೇರೆ ಶಬ್ದಗಳನ್ನ ಕೇಳಿರ್ತಿರಲ್ಲ. ಹಂಗಂದ್ರೆ ಏನು ಸರ್? ಹಂಗಂದ್ರೆ ಏನು ಅನ್ನೋದು ಕೂಡ ನಿಮಗೆ ಬಹಳ ಕನ್ಫ್ಯೂಸ್ ಆಗ್ಬೋದು. ಏನಿದು? ಮೊದಲಿಗೆ ಏನು ಮಾಡುವುದು? ಸಾಗರೋತ್ತರ ಭಾರತೀಯ ಪೌರತ್ವ ಅಂತ ಕೊಟ್ಟು, ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ. ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ, ಸಾಗರೋತ್ತರ ಭಾರತೀಯರ ಪೌರತ್ವ, ರೈಟ್? ಯಾವಾಗ? 2000ನೇ ಇಸ್ವಿಯಲ್ಲಿ ಒಂದು ಹೈ ಲೆವೆಲ್ ಕಮಿಟಿಯನ್ನ ನೇಮಕ ಮಾಡಲಾಯಿತು. ಏನಕ್ಕೆ ನೇಮಕ ಮಾಡಲಾಯಿತು? LM ಸಿಂಘ್ವಿ ಸಮಿತಿ ಅಂತ ಕರಿತೀವಿ. LM ಸಿಂಘ್ವಿ ಸಮಿತಿ ಏನು? ವಿದೇಶಗಳಲ್ಲಿ ಭಾರತ ಮೂಲದ ಜನರಿದ್ದಾರೆ, ರೈಟ್? ಭಾರತದ ಜನರೊಂದಿಗೆ, ಸೊ ಭಾರತೀಯ ಮೂಲದ ಜನರೊಂದಿಗೆ ಏನು ಮಾಡೋಣ? ಒಂದು ರಚನಾತ್ಮಕ ಸಂಬಂಧ ಹೊಂದಬೇಕು. ಸಂಬಂಧ ಹೇಗೆ ಹೊಂದುವುದು ಅನ್ನೋ ಒಂದು ಪ್ರಶ್ನೆಯನ್ನ ಯಾವಾಗ ಈ OCI ಅಂತ ಹೇಳಿ ಕೊಟ್ಟು, ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಅನ್ನೋದನ್ನ ಹೇಳುದು. ಈ ಸಮಿತಿ ಯಾವಾಗ? 2002ರಲ್ಲಿ ವರದಿ ಸಲ್ಲಿಸ್ತದೆ. ಏನ್ ಹೇಳ್ತದೆ? PIOಗಳಿಗೆ, ರೈಟ್? PIOಗಳಿಗೆ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ಸ್, ಏನು? ಹಲವು ದೇಶದವ್ರಿಗೆ, ಎಲ್ಲಾ ದೇಶದವ್ರಿಗೆಲ್ಲ, ಹಲವು ದೇಶದ ಅನಿವಾಸಿ ಭಾರತೀಯರಿಗೆ ಏನು ಮಾಡ್ಬೇಕು ನಾವು? ದ್ವಿಪೌರತ್ವವನ್ನ ಕೊಡಬಹುದು. ಹಲವು ದೇಶದ ಭಾರತೀಯ ಪೌರರಿಗೆ ಏನು ಕೊಡಬಹುದು? ದ್ವಿಪೌರತ್ವವನ್ನ ಕೊಡಬಹುದು, ರೈಟ್? ಹಿಂಗಾಗಿ 2003ರಲ್ಲಿ ಎಷ್ಟು ದೇಶದ ಜನರಿಗೆ? 16 ದೇಶದ ಅನಿವಾಸಿ ಭಾರತೀಯರಿಗೇನು ಈ OCI ಅಥವಾ ಓವರ್ಸೀಸ್ ಸಿಟಿಜನ್ಶಿಪ್ ಅನ್ನ ನೀಡಲಾಯಿತು. ಸಾಗರೋತ್ತರ ಪೌರತ್ವ.
ಪೌರತ್ವ ನೀಡಲು. ಸಿಂಪಲ್, ಇಷ್ಟೇ ಸ್ಟೋರಿ. ಇವರೇನಿದು ಯಾರು ಭಾರತೀಯ ಮೂಲದವರು ವಿದೇಶದಲ್ಲಿದ್ದಾರೆ ಅಂತವರಿಗೆ ಪೌರತ್ವ ಕೊಡಬೇಕು ಅಂತೇಳಿ, ಅಥವಾ ಅಂತವ್ರ ಜೊತೆ ಯಾವ ರೀತಿ ಸಂಬಂಧಗಳನ್ನ ಹೊಂದಬೇಕು ಅಂತೇಳಿ, ರೈಟ್, ಇದನ್ನ ಮಾಡಲಾಯ್ತು. ಕ್ಲಿಯರ್ ಇದೆಯಾ? ಕ್ಲಿಯರ್. ಇದನ್ನ 2005ರ ತಿದ್ದುಪಡಿ ಕಾಯ್ದೆಯ ಮೂಲಕ ನೋಡ್ರಿ, 2000ರಲ್ಲಿ ಒಂದು ಹೈ ಲೆವೆಲ್ ಕಮಿಟಿಯನ್ನ ರಚನೆ ಮಾಡಲಾಯಿತು, LM ಸಿಂಘ್ವಿ ಸಮಿತಿ. ಭಾರತೀಯ ಮೂಲದ ಜನರೊಂದಿಗೆ ಯಾವ ರೀತಿ ರಚನಾತ್ಮಕ ಸಂಬಂಧವನ್ನ ಹೊಂದಬೇಕು ಅನ್ನೋ ಪ್ರಶ್ನೆಯೊಂದಿಗೆ ಈ ಸಮಿತಿಯನ್ನ ರಚನೆ ಮಾಡಲಾಯಿತು. ಇದು 2002ರಲ್ಲಿ ವರದಿ ನೀಡಿತು. ಏನು ಅಂತಂದ್ರೆ, ನಿವಾಸಿ ಭಾರತೀಯರಿಗೆ ಅಥವಾ ಭಾರತೀಯ ಮೂಲದವರಿಗೆ ಏನ್ ಕೊಡಬಹುದು ನಾವು? ದ್ವಿಪೌರತ್ವವನ್ನ ಕೊಡಬಹುದು, ದ್ವಿಪೌರತ್ವವನ್ನ ಕೊಡಬಹುದು. ಸೊ ಹೀಗಾಗಿ 2013ರಲ್ಲಿ 16 ದೇಶಗಳಿಗೆ, ಆಸ್ಟ್ರೇಲಿಯಾ, ಅಮೆರಿಕ, ಬ್ರಿಟನ್, ಕೆನಡಾ, ಫಿನ್ಲ್ಯಾಂಡು, ಫ್ರಾನ್ಸು, ಗ್ರೀಸು, ಐರ್ಲೆಂಡು, ಇಸ್ರೇಲು, ಇಟಲಿ, ಈ ರೀತಿ ಮತ್ತೆ ಯಾವುದು ನೆದರ್ಲ್ಯಾಂಡು, ಒಳ್ಳೊಳ್ಳೆ ದೇಶ, ನ್ಯೂಜಿಲೆಂಡು, ಪೋರ್ಚುಗಲ್ಲು, ಸೈಪ್ರಸ್, ಒಳ್ಳೊಳ್ಳೆ ದೇಶಗಳಿಗೆ, ಒಳ್ಳೊಳ್ಳೆ ದೇಶಗಳ 16 ದೇಶದವರಿಗೆ ನಾವು ಏನ್ ಮಾಡಿದ್ವಿ? ಸಾಗರೋತ್ತರ ಪೌರತ್ವವನ್ನ ನೀಡಿದ್ವಿ. ಸಾಗರೋತ್ತರ ಪೌರತ್ವವನ್ನ ನಾವು ನೀಡಿದ್ವಿ. ಇದನ್ನ 2005ರಲ್ಲಿ ಜಾಸ್ತಿ ಮಾಡಿದ್ರ ಸ್ಕೋಪ್ ಅನ್ನು. ಈಗ ಅರ್ಥ ಆಯ್ತಾ ಎಲ್ಲರಿಗೂ? ಈಗ ನೋಡ್ರಿ, ಒಂದು ಮ್ಯಾಪ್ ಮೂಲಕ ತಿಳಿಸ್ತೀನಿ. ಇದು ಇಂಡಿಯಾ ಅನ್ಕೊಳ್ರಿ. ಈ ಇಂಡಿಯಾದಿಂದ ಎಲ್ಲಿ ಯಾರೋ ಒಬ್ರು ಅಮೆರಿಕಕ್ಕೆ ಹೋಗಿರ್ತಾರೆ. ಇವ್ರಿಗಾಗೇನು ಅಮೆರಿಕಾದನ್ನ ಪ್ರಜೆ ಆಗಿರ್ತಾರೆ. ಆದ್ರೆ ಇವ್ರ ಜೊತೆ ಸಂಬಂಧ ಉಳಿಸಬೇಕು ಅಂತೇಳಿ ನಾವೇನ್ ಕೊಡ್ತೀವಿ? ಅವರಿಗೆ OCI ಕಾರ್ಡ್ ಕೊಡ್ತೀವಿ. ಈಗ ರಮೇಶ ಭಾರತೀಯದ ಮೂಲದವನು ಆದ್ರೆ ಅಮೆರಿಕಾದ ಪ್ರಜೆ, ಅವನಿಗೇನ್ ಕೊಡ್ತೀವಿ? OCI ಕಾರ್ಡ್. OCI ಕಾರ್ಡ್ ಅಂದ್ರೆ ಅವನಿಗೇನು? ದ್ವಿಪೌರತ್ವ ಸಿಕ್ತೀಗ, ದ್ವಿಪೌರತ್ವ ಸಿಕ್ತು. ಇಷ್ಟೇ ಸಿಕ್ಕಿದೆ ಇವಾಗ. ಇನ್ನು ಇದನ್ನೇ 2005ರಲ್ಲಿ ಏನ್ ಮಾಡಿದ್ರು? ಪಾಕಿಸ್ತಾನ, ಬಾಂಗ್ಲಾದೇಶ ಹೊರತುಪಡಿಸಿ ಎಲ್ಲಾ ದೇಶಗಳಿಗೆ ವಿಸ್ತರಣೆ ಮಾಡಲಾಯಿತು. ಎಲ್ಲಾ ದೇಶದವರಿಗೆ ವಿಸ್ತರಣೆ ಮಾಡಲಾಯಿತು. ಪಾಕಿಸ್ತಾನ, ಬಾಂಗ್ಲಾದೇಶ ಬಿಟ್ಟು ನೀವು ಎಲ್ಲೇ ಇರ್ರಿ, ನೀವೇನ್ ಮಾಡ್ಬೇಕು? ಬರ್ಬೇಕು. PIO ಕಾರ್ಡ್ ಇಂದ ಏನ್ ಸಿಗುತ್ತೆ ಅವ್ರಿಗೆ? ವೀಸಾ ಇಲ್ಲದೆ ಭಾರತಕ್ಕೆ ಬರಬಹುದು. ಆಮೇಲೆ 180 ದಿನ ಯಾವುದೇ ನೋಂದಣಿ ಇಲ್ಲದೆ ಇರಬಹುದು. ವೀಸಾ ಇಲ್ಲದೆ ಎಷ್ಟು ವರ್ಷ ಬರ್ಬೋದು ನೀವು? 15 ವರ್ಷ ಭಾರತಕ್ಕೆ ಬರ್ಬೋದು. ಈಗೆಲ್ಲ ಇದು ಚೇಂಜ್ ಆಗಿದೆ, ಅದನ್ನ ಹೇಳ್ತೀನಿ. 15 ವರ್ಷ ಭಾರತಕ್ಕೆ ಬರ್ಬೋದು. ಮತ್ತು ನೋಂದಣಿ ಇಲ್ಲದೆ ಎಷ್ಟು ದಿನ ಇರ್ಬೋದು? 180 ದಿನ ಇರ್ಬೋದು. ನೋಂದಣಿ ಇಲ್ಲದೆ ಎಷ್ಟು ದಿನ? 180 ದಿನ ಭಾರತದಲ್ಲೇ ಇರಬಹುದು. ಕ್ಲಿಯರ್ ಇದೆಯಾ? ರೈಟ್. ಕ್ಲಿಯರ್ ಇದೆಯಾ? ಸೊ 183 ದಿನ, 180 ದಿನ ಹೆಚ್ಚು ಕಡಿಮೆ ನಡೀತದೆ. 6 ತಿಂಗಳು ಒಟ್ಟು. 6 ಮಂತ್ಸ್. ಹೇಳ್ತೀನಿ ಸಮಾಧಾನ ಶ್ರೀಕಾಂತ್. ಕಮೆಂಟ್ ಬಾಕ್ಸ್ ಬಂದ್ ಮಾಡ್ಲಪ್ಪ, ಹಿಂಗಾದ್ರೆ ನನಗೇನು ಆಗವಲ್ತು ಪಟ್ಟ ಮಾಡಕ್. ಮಂದಿ ಬಾಳಾಗಿರಿ, ಹಿಂಗಾಗಿ ಏನೇನ್ ಮಾಡ್ಬೇಕು ಗೊತ್ತಾಗವಲ್ತು. ಬರ್ಕೊಡ್ರಿ ಸರ್. ಈಗ OCI ಕಾರ್ಡ್ ಎಲ್ಲಾ ದೇಶಕ್ಕೂ ಇದು ಮಾಡಿದ್ರಲ್ಲ, ಎಕ್ಸ್ಪ್ಯಾಂಡ್ ಮಾಡಿದ್ರಲ್ಲ ಸರ್. 2000 ಮಾಡಿದ್ರು. ನಮ್ಮ ದೇಶದಲ್ಲಿರೋ ಅವಕಾಶನ ಬೇರೆಯವ್ರಿಗೆ ಕೊಟ್ಟಂಗಿಲ್ವಾ ಸರ್? ನಮ್ಮ ದೇಶಕ್ಕೆ ಅನ್ಯಾಯ ಆಯ್ತಲ್ಲ ಸರ್, ನಮ್ಮ ದೇಶದ ಜನಗಳಿಗೆ. ಅವ್ರು ಭಾರತೀಯರೇ ಆಗಿದ್ದವರು, ಅಥವಾ ಅವ್ರ ತಂದೆ ತಾಯಿ ಭಾರತೀಯರಾಗಿದ್ದವರು, ಅವರ ತಾತ ಅಜ್ಜಿ ಭಾರತೀಯರಾಗಿದ್ದವರು ಬೇರೆ ದೇಶದಲ್ಲಿ ಹೋಗಿರ್ತಾರೆ. ಓಕೆ ಸರ್. ಅದಕ್ಕೆ ಪೌರತ್ವ ಅಂದ್ರೆ ಅವ್ರಿಗೆ ಪೂರ್ಣ ಪೌರತ್ವ ಇರೋದಿಲ್ಲ. ಕೆಲವೊಂದಿಷ್ಟು ಸವಲತ್ತು ಸಿಗ್ತಾವೆ ಅಷ್ಟೇ ಅವ್ರಿಗೆ, ಕೆಲವೊಂದಿಷ್ಟು ಸವಲತ್ತು ಸಿಗ್ತವೆ. ಹಂಗಂತ ಎರಡೂ ದೇಶದ ಪೌರತ್ವ ಅಲ್ಲದು, ಕೆಲವೊಂದಿಷ್ಟು ಸವಲತ್ತುಗಳನ್ನ ಕೊಡ್ಲಿಕ್ಕೆ ಅಷ್ಟೇ. ನಾನು ತಿಳ್ಕೊಂಡೆ ನಮ್ಮ ದೇಶದಲ್ಲಿರೋ ಅವಕಾಶಗಳನ್ನ ಅವ್ರು ಕಿತ್ಕೊಂಡು ಸವಲತ್ತೇನು? ವೀಸಾ ಇಲ್ಲದೆ ಪ್ರಯಾಣ ಮಾಡಬಹುದು, ವಿತೌಟ್ ರಿಜಿಸ್ಟ್ರೇಷನ್ ಇಲ್ಲಿರ್ಬೋದು ಅಷ್ಟೇ. ಓಕೆ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ಸ್. ಇದರ್ಥ ಆಯ್ತಾ ಎಲ್ಲರಿಗೂ? ಇದೆಲ್ಲರಿಗೂ ಓಕೆ. ಇನ್ನು 2015ರಲ್ಲಿ ಏನ್ ಮಾಡಿದ್ರು? 2015ರಲ್ಲಿ ಪೌರತ್ವ ತಿದ್ದುಪಡಿ ತಂದು ಇದನ್ನೇ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ ಅನ್ನ ಚಾಲೂ ಮಾಡಿದ್ರು. OCI ಕಾರ್ಡ್.
OCI ಕಾರ್ಡ್ ಅನ್ನ ಮೊದಲು ಏನಿದ್ದು ಎರಡು ರೀತಿ ಕಾರ್ಡ್ ಇತ್ತು. PIO ಕಾರ್ಡ್ ಅಂತ ಒಂದು ಬರ್ತಿತ್ತು, OCI ಕಾರ್ಡ್. PIO ಕಾರ್ಡ್ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು? PIO ಕಾರ್ಡ್ 2002ರಲ್ಲಿ, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. OCI ಕಾರ್ಡ್ 2003ರಲ್ಲಿ. ಇವೆರಡನ್ನು ಸೇರಿಸಿ ಯಾವ ಕಾರ್ಡ್ ಮಾಡಿದ್ರು? ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ ಅಂತೇಳಿ ಮರ್ಜ್ ಮಾಡಿದ್ರು. ಕ್ಲಿಯರ್ ಇದೆಯಾ? ಇದು ಕೂಡ ನೆನಪಲ್ಲಿ ಇಟ್ಕೋಬೇಕು. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ 2015ರಲ್ಲಿ ಇವ್ರಿಗೇನು 2015ರ ತಿದ್ದುಪಡಿಯಲ್ಲಿ ಇವರಿಗೆಲ್ಲ ಏನು ವೋಟಿಂಗ್ ರೈಟ್ಸ್ ಅನ್ನ ನೀಡಲಾಗಿದೆ. ವೋಟಿಂಗ್ ರೈಟ್ಸ್, ಮತದಾನದ ಹಕ್ಕನ್ನು ನೀಡಲಾಗಿದೆ. ಮತದಾನದ ಹಕ್ಕನ್ನು ಕೂಡ ನೀಡಲಾಗಿದೆ. ಇದು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ ಎಲ್ಲರಿಗೂ? ಇಷ್ಟೇ ನೋಡಿ. ಈಗ ಒಂದೇ ಕಾರ್ಡ್ ಇದೆ, ಯಾವುದು? ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್. ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ ಒಂದೇ ಇದೆ ಇವಾಗ, ಮತ್ತದ್ರೊಳಗೆ ಮತ್ತೇನಿಲ್ಲ. ಓಕೆ, any doubts? Any doubts? ಈಗ ನೋಡ್ರಿ, ಒಂದ್ಸರ್ತಿ ನೀಟಾಗಿ ಅರ್ಥ. ಇವಾಗ ಕ್ಲಿಯರ್ ಇದೆಯಾ? ಒಂದ್ಸರ್ತಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಅನಿವಾಸಿ ಭಾರತೀಯರು ಅಂತ ಬರ್ತಾರೆ, NRIಗಳು. NRIಗಳು ಅಂತಂದ್ರೆ ಏನು? NRIಗಳು ಅಂತಂದ್ರೆ ಏನು? ರೈಟ್, ಇವರು ಭಾರತದ ಪೌರತ್ವ ಹೊಂದಿದ್ರು, ಭಾರತದಲ್ಲಿ ಇದ್ರೂ ಕೂಡ ಇವರೇನು ವಿದೇಶಿ, ಭಾರತದ ಪೌರತ್ವ ಹೊಂದಿದ್ರು ಕೂಡ ವಿದೇಶದಲ್ಲಿ ವಾಸ ಮಾಡ್ತಾರೆ. ಇವರು NRIಗಳು ಅಂತ ಕರಿತೀವಿ. ರೈಟ್, ಇವರಿಗೆ ವೋಟಿಂಗ್ ಆಫರ್ ಇರ್ತಾವ, ಎಲ್ಲಾ ರೀತಿನೂ ಮಾಡಬಹುದು. ಭಾರತದಲ್ಲಿ ಪೌರತ್ವ, ವಿದೇಶದಲ್ಲಿ ವಾಸ. ಇನ್ನೊಬ್ರು ಯಾರಿರ್ತಾರೆ? ಓವರ್ಸೀಸ್ ಸಿಟಿಜನ್ಸ್ ಅಂತ ಬರ್ತಾರೆ. ಓವರ್ಸೀಸ್ ಸಿಟಿಜನ್ಸ್ ಅಥವಾ ಸಾಗರೋತ್ತರ ಭಾರತೀಯರು. ಕೆಲವೊಂದು ರೂಲ್ಸ್ ಇರ್ತಾವ, ರೂಲ್ಸ್ ಇದ್ರೆ ಮಾತ್ರ ನೀವು ಸಾಗರೋತ್ತರ ಭಾರತೀಯರಾಗ್ಬೋದು. ರೈಟ್, ಅವೆಲ್ಲ ರೂಲ್ಸ್ ಎಲ್ಲ ಹೇಳ್ಕೊತ ಕೊಡಂಗಿಲ್ಲ ನಾನು. ಯಾರ್ದು ನೀವು ಅಥವಾ ನಿಮ್ಮ ತಂದೆ, ನಿಮ್ಮ ತಾತ ಯಾರಾದ್ರೂ ಭಾರತೀಯರಾಗಿದ್ರು ನೀವು ಏನಾಗ್ಬೋದು? ಓವರ್ಸೀಸ್ ಸಿಟಿಜನ್ಶಿಪ್ ಆಗಿರ್ಬೋದು. ಇವ್ರಿಗೆ ಏನಿರೋದಿಲ್ಲ? ಭಾರತೀಯ ಪೌರತ್ವ ಇರೋದಿಲ್ಲ, ಭಾರತೀಯ ಪೌರತ್ವ ಇಲ್ಲ. ಆದ್ರೆ ಇವ್ರೇನು ಭಾರತ ಮೂಲದವರು. ಸೊ ಹೀಗಾಗಿ ಇವ್ರಿಗೆ ಏನ್ ಮಾಡಿದ್ರು? ರೈಟ್, ಇವ್ರಿಗೆ ಏನ್ ಮಾಡಿದ್ರು? 2002ರಲ್ಲಿ PIO ಸ್ಕೀಮ್ ಅಂತ ಬಂತು, PIO ಸ್ಕೀಮ್. ಮತ್ತೆ 2003ರಲ್ಲಿ OCI ಸ್ಕೀಮ್ ಅಂತ ಬಂತು. ಇವೆರಡನ್ನ ವಾಪಸ್ ಕೂಡಿ 2015ರಲ್ಲಿ ಒಂದೇ ಸ್ಕೀಮ್ ಮಾಡಿದ್ರು, ಮತ್ತೇನು OCI ಕಾರ್ಡ್ ಅಂತ. ಇಷ್ಟೇ ನೋಡಿ ಸ್ಟೋರಿ, ಇಷ್ಟೇ. ರೈಟ್, ಇದು ಕ್ಲಿಯರ್ ಇದೆ ಎಲ್ಲರಿಗೂ? ಇಷ್ಟು ಗೊತ್ತಿದ್ರೆ ಸಾಕು. ಈಗ PIO ಮತ್ತು OCI ಬೇರೆ ಬೇರೆ ಇಲ್ಲ, ಎರಡೂ ಕೂಡಿ ಒಂದೇ ಕಾರ್ಡ್ ಆಗಿದೆ. ಎಲ್ಲರಿಗೂ ಆನೆಸ್ಟ್ ಆಗಿ ಅರ್ಥ ಆಗಿದೆಯಾ? ಎಲ್ಲರಿಗೂ ಅರ್ಥ ಆಗಿದೆಯಾ? ಸಾಕು. ಒಂದ್ 2 ನಿಮಿಷ ಬ್ರೇಕ್ ತಗೊಂಡ್ಬರ್ರಿ, ಕಂಟಿನ್ಯೂ ಮಾಡೋಣ. ಇವತ್ತಿನ ಕ್ಲಾಸ್ ನಾ ನಿಮಗೆ ಹೇಳಾಕತ್ತೀನಿ, ನೀನ್ ನಮಗೆ ಹೇಳಾಕತ್ತಿರೋ ಯಾರಿಗೂ ಗೊತ್ತಿಲ್ಲ. ನಿಮಗಿಂತ ಜಾಸ್ತಿ ನನಗೆ ಟೆನ್ಷನ್ ಆಗತ್ತೆ. 2 ನಿಮಿಷ ಬ್ರೇಕ್ ತಗೊಂಡ್ಬರ್ರಿ.
Yes, welcome back everyone. ನಾವ್ ಹಿಂಗ್ ಸುಮ್ನೆ ಡೌಟ್ ಕೇಳ್ಕೊಂತ ಟೈಮ್ ವೇಸ್ಟ್ ಮಾಡಿದ್ರೆ ಸೀರಿಯಸ್ ಹುಡುಗರು ಅವ್ ಪಾಠ ಕೇಳ್ಬೇಕನ್ನೋ ಮನಸ್ಥಿತಿನೇ ಇರೋದಿಲ್ಲ. ಹಿಂಗಾಗಿ ವ್ಯಾಲಿಡ್ ಡೌಟ್ಗಳನ್ನ ಅಷ್ಟೇ ಕೇಳಿ, ಒಳ್ಳೊಳ್ಳೆ ಡೌಟ್ಗಳನ್ನ ಅಷ್ಟೇ ಕೇಳಿ. ಯಾಕಂದ್ರೆ ನನ್ನ ಕ್ಲಾಸ್ ವಿಶೇಷವಾಗಿ ಅನ್ಅಕಾಡೆಮಿಯಲ್ಲಿ ಸರ್ ತುಂಬಾ ಡೆಪ್ತ್ ಆಗಿರ್ತಾರೆ, ಕ್ವಾಲಿಟಿ ಹೇಳ್ತಾರೆ ಅಂತ ಬರ್ತಾರೆ. ಟೈಮ್ ವೇಸ್ಟ್ ಮಾಡಿಸ್ಬಾರ್ದು ನಾನು ಅವ್ರಿಗೆ. ಓಕೆ, ನೆಕ್ಸ್ಟ್ ಪೌರತ್ವ ತಿದ್ದುಪಡಿ ಕಾಯ್ದೆಗಳು. ಪೌರತ್ವ ತಿದ್ದುಪಡಿ ಕಾಯ್ದೆಗಳು ಎಷ್ಟು ಬಾರಿ ಪೌರತ್ವ ತಿದ್ದುಪಡಿ ಕಾಯ್ದೆ ಆಗಿದೆ? ಪೌರತ್ವ ತಿದ್ದುಪಡಿ ಎಷ್ಟು ಬಾರಿ ಆಗಿದೆ? ಮೊದಲನೇ ಬಾರಿಗೆ ಯಾವಾಗ ತಿದ್ದುಪಡಿ ಆಯ್ತು? ಮೊದಲನೇ ಬಾರಿಗೆ ಯಾವಾಗ ತಿದ್ದುಪಡಿ ಆಯ್ತು? ಅಲ್ಲಪ್ಪ, 1955ರಲ್ಲಿ ಜಾರಿಗೆ ಬಂತು. ಹೌದಾ? 1955ರಲ್ಲಿ ಜಾರಿಗೆ ಬಂತು. ಮೊದಲನೇ ಬಾರಿ ತಿದ್ದುಪಡಿ ಆಗಿದೆ ಅವಾಗ. ಪೌರತ್ವ ತಿದ್ದುಪಡಿ ಕಾಯ್ದೆ ಬಂದಿದ್ದು, ಸಿಟಿಜನ್ಶಿಪ್ ಆಕ್ಟ್ ಬಂದಿದ್ದು 1955ರಲ್ಲಿ. ಇದಾದ್ಮೇಲೆ ಅನೇಕ ಬಾರಿ ಇದು ತಿದ್ದುಪಡಿ ಆಗ್ತಾ ಬಂದಿದೆ. ಓಕೆ, ಪ್ರತಿ ಬಾರಿನೂ ವೇರಿಯಸ್ ವೇ, ಡಿಫರೆಂಟ್ ವೇ ನಲ್ಲಿ ಏನಾಗಿದೆ? ತಿದ್ದುಪಡಿ ಆಗಿದೆ. ಯಾಕಂದ್ರೆ ನಾನು ನಿಮಗೆ ಬೈ ಬರ್ತ್ ಅಂತ ಹೇಳುವಾಗ ಏನ್ ಹೇಳಿದ್ದೆ ನಾನು ನಿಮಗೆ? ಮೊದಲು ಒಂದು ಡೇಟ್ ಕೊಟ್ಟೆ, ಆಮೇಲೆ ಇನ್ನೊಂದು ಡೇಟ್ ಕೊಟ್ಟೆ. ಸೊ ಹೀಗಾಗಿ ಒಂದೇ ಸಲ ಎಲ್ಲವನ್ನ ತಿದ್ದುಪಡಿ ಆಗಿಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆ ಮೊದಲಿಗೆ ಯಾವಾಗ ಬಂದಿತ್ತು? ತಿದ್ದುಪಡಿ ಕಾಯ್ದೆ 1986. ಪೌರತ್ವ ತಿದ್ದುಪಡಿ ಕಾಯ್ದೆ 1992. ಪೌರತ್ವ ತಿದ್ದುಪಡಿ ಕಾಯ್ದೆ 2003. ಪೌರತ್ವ ತಿದ್ದುಪಡಿ ಕಾಯ್ದೆ 2005. ರೈಟ್, ಪೌರತ್ವ ತಿದ್ದುಪಡಿ ಕಾಯ್ದೆ 2005. ಪೌರತ್ವ ತಿದ್ದುಪಡಿ ಕಾಯ್ದೆ 2015. ಪೌರತ್ವ ತಿದ್ದುಪಡಿ ಕಾಯ್ದೆ 2019. ಸೊ ಅನೇಕ ಬಾರಿ ಈ ಪೌರತ್ವ ಏನಾಗಿದೆ? ತಿದ್ದುಪಡಿ ಆಗಿದೆ. ರೈಟ್, ಅನೇಕ ಬಾರಿ ಈ ಪೌರತ್ವ ಕಾಯ್ದೆ ತಿದ್ದುಪಡಿ ಆಗಿದೆ. ಇದರಲ್ಲಿ ರೀಸೆಂಟ್ ತಿದ್ದುಪಡಿ ಯಾವುದು? ರೀಸೆಂಟ್ ತಿದ್ದುಪಡಿ ಯಾವುದು? 2019 ರೀಸೆಂಟ್ ತಿದ್ದುಪಡಿ. ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ. 2019 ಕ್ಲಿಯರ್ ಇದೆಯಾ? CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019. ಇದರಲ್ಲಿ ಏನ್ ಹೇಳಿದ್ರು? ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿರತಕ್ಕಂತ ಅಲ್ಪಸಂಖ್ಯಾತರು, ಅಲ್ಪಸಂಖ್ಯಾತರು. ಯಾರ್ಯಾರು ಅಲ್ಪಸಂಖ್ಯಾತರು? ಎಲ್ಲರಿಗೂ ಅಲ್ಪಸಂಖ್ಯಾತರು ಕೊಟ್ಟಿಲ್ಲ. ಯಾರ್ಯಾರು? ಹಿಂದೂಗಳು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು, ಇವರು ಏನಾದ್ರು 2014 ಡಿಸೆಂಬರ್ 30ರ ಒಳಗೆ ಭಾರತದಲ್ಲಿ ಬಂದು ನೆಲೆಸಿದ್ದರೆ ಮತ್ತು ಕಳೆದ 12 ತಿಂಗಳಿನಲ್ಲಿ ಭಾರತದಲ್ಲೇ ವಾಸವಾಗಿದ್ದರೆ ಅವ್ರೇನ್ ಮಾಡ್ಬೋದು? ಭಾರತದ ಪೌರತ್ವ ಪಡಿಬೇಕು. ಭಾರತ ಬಿಟ್ಟು ಹೋಗಿರಬಾರ್ದು 12 ತಿಂಗಳು.
12 ತಿಂಗಳು ಭಾರತವನ್ನ ಬಿಟ್ಟು ಹೋಗಿರಬಾರ್ದು, ಭಾರತವನ್ನ ಬಿಟ್ಟು ಹೋಗಿರಬಾರ್ದು. ರೈಟ್, ಕ್ಲಿಯರ್ ಇದೆಯಾ? ನೋಡ್ರಿ ಎಷ್ಟು ವರ್ಷ, ಕೇವಲ 6 ವರ್ಷ ಹಿಂದೆ ಬಂದವರು ನಡೆಯತ್ತೆ. ಟೋಟಲ್ ಎಷ್ಟು ವರ್ಷ, ಇದು ಪ್ರಶ್ನೆ ಆಗಿತ್ತು, ಎಷ್ಟು ವರ್ಷ ಭಾರತದಲ್ಲಿ ವಾಸವಾಗಿದ್ರೆ ಅವರು ಸಿಗ್ಬೋದು? 6 ವರ್ಷ. ಮತ್ತೆ ಈ ಕಾಯ್ದೆ ಇನ್ನೊಂದು ಅಂಶ ಏನಾಗಿತ್ತು? ಸಾಗರೋತ್ತರ ಭಾರತದ ಪ್ರಜೆಗಳು ಭಾರತದ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಅವರಿಗೆ ಏನ್ ಮಾಡ್ತಾರೆ? ಅವರ ದ್ವಿಪೌರತ್ವ ರದ್ದುಪಡಿಸಲಾಗುತ್ತೆ. ರದ್ದು. ಯಾರಿಗೆ ಅವಕಾಶ ಇಲ್ಲ ಇಲ್ಲಿ? ಯಾವ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅವಕಾಶ ಇಲ್ಲ? ಮುಸ್ಲಿಮರಿಗೆ ಅವಕಾಶ ಇಲ್ಲ, ಯಹೂದಿಗಳಿಗೆ ಅವಕಾಶ ಇಲ್ಲ. ಮತ್ತು ಈ ಕಾಯ್ದೆ ಯಾವ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ? ಯಾವ ರಾಜ್ಯಕ್ಕೆ ಅನ್ವಯ ಇಲ್ಲ ಅಂತ ಕೇಳ್ತಾರೆ. ಯಾವ? ಅಸ್ಸಾಮು, ಮೇಘಾಲಯ, ತ್ರಿಪುರಾ, ಮಿಜೋರಾಂ 6ನೇ ಅನುಸೂಚಿಯ ರಾಜ್ಯಗಳಿಗೆ. 6ನೇ ಅನುಸೂಚಿಯ ರಾಜ್ಯದವರು. ಯಾಕಂದ್ರೆ ಈ ರಾಜ್ಯಗಳಿಗೆ ಇನ್ನರ್ ಲೈನ್ ಪರ್ಮಿಟ್ ಇರ್ತದೆ. ಸರ್ ಮಿಕ್ಸ್ ಆಗ್ತಿದೆ, ಏನ್ ಮಿಕ್ಸ್ ಆಗ್ತಿದೆಯಮ್ಮ? ನೀಟಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ. ಜೈನ್ಸ್ ಒಂದು ಬಿಟ್ಟಿದೀವಲ್ಲ, ಜೈನರಿದ್ದಾರೆ ಅದರಲ್ಲಿ, ಜೈನರು. ಈ 4 ರಾಜ್ಯಗಳಲ್ಲಿ ನೋಡ್ರಿ, ಈ 4 ರಾಜ್ಯಗಳಲ್ಲಿ ಎಲ್ಲರೂ ಬರ್ಲುವಂಗಿಲ್ಲ. ಇವೇನ್ 4 ರಾಜ್ಯಗಳು ನಿಮಗೆ ಕಾಣಿಸ್ತಾವಲ್ಲ, ಈ ರಾಜ್ಯಗಳಿಗೂ ವಿಶೇಷವಾಗಿ ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳಿ ಕರಿತೀವಿ ನಾವು. ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳಿ ಕರಿತೀವಿ. ಹೇಳ್ರಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮಹೇಶ್. ಸರ್, ನೀವು ಕರ್ನಾಟಕ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡ್ತಿರಲ್ಲ ಗ್ರೂಪ್ಸ್ಗೆ ಸರ್, ಅವಾಗ 2 ಲ್ಯಾಂಗ್ವೇಜ್ ಬರ್ತಿದ್ರಿ, ಕನ್ನಡ ಮತ್ತೆ ಇಂಗ್ಲಿಷ್, ಆ ತರ ಬರ್ಸಿ ಸರ್? ಒಂದೇ ಮುಗಿವಲ್ದು, ಅಲ್ಲ ಸರ್, ನೀವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಿ ಸರ್, ಬಟ್ ಇಂಗ್ಲಿಷ್ ಸ್ವಲ್ಪ ನೋಟ್ಸ್ ಬರ್ಸ್ ಸ್ವಲ್ಪ ಈಸಿ ಆಗುತ್ತೆ ಸರ್. ರಿಕ್ವೆಸ್ಟ್ ಸರ್. ಅದೇ ನಿಮ್ಗೆ ಆದ್ರೆ ಸರ್, ಬಿಕಾಸ್ ನಿಮ್ ಕರ್ನಾಟಕ ಹಿಸ್ಟ್ರಿ ನೋಟ್ಸ್ ಕ್ಲಾಸ್ ಕೇಳ್ಬಿಟ್ಟು ಇದಕ್ಕೆ ಬಂದಿದೆ ಸರ್. ಮೊನ್ನೆ ಹೇಳ್ದೆ, ನೀವು ಸ್ಟಾರ್ಟಿಂಗ್ 2 ಸ್ಲೈಡ್ ಬರ್ತೀರಾ, ಆಮೇಲೆ ಫುಲ್ ಕನ್ನಡನೇ ಕಂಟಿನ್ಯೂ ಮಾಡ್ತೀರಾ. ಅಲ್ಲ, ನನಗೆ ಇದು ಆಗ್ಬಿಡ್ತದೆ, ಮುಗಿಸ್ತಾನೆ ಇಲ್ಲ ಸಿಲೆಬಸ್ ಅಂತ ಹೇಳಿ, ಅದಕ್ಕೆ ನಾನು ಮತ್ತೆ ಕನ್ನಡದಲ್ಲಿ ಬೌ ಅಂತ ಹೋಗ್ಬಿಡ್ತೇನೆ. ಅಲ್ಲ ಸರ್, ನಿಮ್ಗೆ ರಿಸ್ಕ್ ಆದ್ರೆ ಬೇಡ ಸರ್, ಇದೇ ಅಡ್ಜಸ್ಟ್ ಆಗಿ, ಬಟ್ ಆತರ ಬರ್ಸೋ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ ಸರ್. ಸರಿ ಸರಿ, ನಾನು ನೆಕ್ಸ್ಟ್ ಇಂದ ಪ್ರಯತ್ನ ಮಾಡ್ತೀನಿ. ಆಯ್ತಾ? ಥ್ಯಾಂಕ್ ಯು ಸರ್. ಇದು ಅರ್ಥ ಆಯ್ತಾ ಎಲ್ಲರಿಗೂ? ಯಾರ್ಯಾರು ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಅಂತವ್ರಿಗೆ ಭಾರತದ ಪೌರತ್ವವನ್ನ ನಾವು ನೀಡ್ತೀವಿ ಅಷ್ಟೇ. 6 ವರ್ಷ ಭಾರತದಲ್ಲಿರ್ಬೇಕು ಅವರು. ಅಂದ್ರೆ 2014ರಿಂದ ಹಿಂದಿನ 6 ವರ್ಷ ಭಾರತದಲ್ಲಿರ್ಬೇಕು. 19ರಲ್ಲಿ ಮಾಡಿದ್ರಲ್ಲ, 14ರಿಂದ 19, 5, ಆಮೇಲೆ ಕಳೆದ 12 ತಿಂಗಳು, 6, ಟೋಟಲ್ 6 ವರ್ಷ ಮಿನಿಮಮ್ ಭಾರತದಲ್ಲಿರ್ಬೇಕು, ಕನಿಷ್ಠ 6 ವರ್ಷ. ಕ್ಲಿಯರ್? ಮೊದಲು 11 ವರ್ಷ ಇತ್ತು, ಇದನ್ನು 6 ವರ್ಷ ಮಾಡಿದ್ರು ಅಷ್ಟೇ. ಮೊದಲು 11 ವರ್ಷ ಇತ್ತು, ಈಗ 6 ವರ್ಷ ಮಾಡಿದ್ರು. ಮುಗಿತಾ? ಯಾರ್ಯಾರಿಗಿದು ಅರ್ಥ ಆಗಿದೆ? ಎಲ್ಲರೂ ಕೂಡ ಎ ಅಂತೇಳಿ ಪ್ರೆಸ್ ಮಾಡ್ರಿ. ಏಗ್ ಪೋಲ್ ಹಾಕ್ರಿ, ಯಾರ್ಯಾರಿಗೆ ಅರ್ಥ ಆಗಿದೆ. ಎಲ್ಲರೂ ಪೋಲ್ ಹಾಕ್ರಿ. ನೆಕ್ಸ್ಟ್, ಈಗ ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳಿದೆ ನಾನು. ಹಿಂಗಂದ್ರೆ ಏನು? ಒಳ ಸಾಲು ಅನುಮತಿ. ಈ ಕಾಯ್ದೆ ಇನ್ನರ್ ಲೈನ್ ಪರ್ಮಿಟ್ ಇರುವಂತ ರಾಜ್ಯಗಳಿಗೂ ಅಪ್ಲೈ ಆಗಲ್ಲ ಅಂತ ಹೇಳಿದೆ ನಾನು. ಇನ್ನರ್ ಲೈನ್ ಪರ್ಮಿಟ್ ಇರುವಂತ ರಾಜ್ಯಗಳಿಗೂ ಅನ್ವಯ ಆಗಲ್ಲ. ಏನು?
ಈ ಇನ್ನರ್ ಲೈನ್ ಪರ್ಮಿಟ್ ಇರುವಂತಹ ರಾಜ್ಯಗಳಲ್ಲಿ ವಾಸ ಮಾಡಬೇಕಾದ್ರೆ ನಾವೇನ್ ಮಾಡ್ಬೇಕು? ಆ ಸರ್ಕಾರದ ಅನುಮತಿ ಪಡಿಬೇಕು. ಅಲ್ಲಿ ವಾಸ ಮಾಡಬೇಕಾದ್ರೆ ಆ ಸರ್ಕಾರದ ಅನುಮತಿ ಪಡಿಬೇಕು. ಕ್ಲಿಯರ್ ಇದೆಯಾ? ಸೊ ಕೆಲವೊಂದು ರಾಜ್ಯಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ, ಕೆಲವೊಂದಿಷ್ಟು ರಾಜ್ಯಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಇದು. ಎಲ್ಲಿ? ಅರುಣಾಚಲ ಪ್ರದೇಶ, ಎರಡನೇದು ನಾಗಾಲ್ಯಾಂಡ್ನಲ್ಲಿ ದಿಮಾಪುರ್ ಹೊರತುಪಡಿಸಿ ಮೂರನೇದು ಯಾವುದು? ಮಿಜೋರಾಂ. ನಾಲ್ಕನೇದು ಮಣಿಪುರ ಒಂದು ಆಡ್ ಆಗಿದೆ. ಓಕೆ, ಮಣಿಪುರ ಒಂದು ಆಡ್ ಆಗಿದೆ. ಓಕೆ, ಯಾಕೆ ಇನ್ನರ್ ಲೈನ್ ಪರ್ಮಿಟ್ ಅಂತಂದ್ರೆ ಅಲ್ಲಿನ ಮೂಲ ಸಂಸ್ಕೃತಿಯನ್ನ ರಕ್ಷಣೆ ಮಾಡ್ಲಿಕ್ಕೆ. ಯಾಕಂತಂದ್ರೆ ಈಗ ಒಂದು ಸಂಸ್ಕೃತಿ ಇದೆ, ಅಲ್ಲಿ ಬೇರೆದವ್ರು ಬಹಳ ಜನ ಬಂದ್ಬಿಟ್ರೆ ಆ ಸಂಸ್ಕೃತಿ ಹಾಳಾಗ್ಬಿಡ್ತದೆ, ರೈಟ್? ಮತ್ತು ಅಕ್ರಮ ವಲಸೆಯನ್ನ ತಡೆಯಲು. ಯಾಕಂದ್ರೆ ಈ ಎಲ್ಲಾ ರಾಜ್ಯಗಳು ನೋಡ್ರಿ ಮಯನ್ಮಾರ್ ಹತ್ರ ಇವೆ, ಬಾಂಗ್ಲಾದೇಶದ ಹತ್ರ ಇವೆ. ಸೊ ಹೀಗಾಗಿ ಇದನ್ನ ತಡೆಯಲಿಕ್ಕೆ ಮತ್ತು ಈ ಈಶಾನ್ಯ ರಾಜ್ಯಗಳ ಬುಡಕಟ್ಟುಗಳ ರಕ್ಷಣೆ ಮಾಡ್ಲಿಕ್ಕೆ. ಸೊ ಈ 4 ರಾಜ್ಯ ಇವೆ. ಈಗ 7 ರಾಜ್ಯಗಳಿಲ್ಲ, 4 ರಾಜ್ಯಗಳಲ್ಲಿ ILP ಇದೆ. 4 ರಾಜ್ಯಗಳಲ್ಲಿ ILP ಇದೆ. ದಿಮಾಪುರಲ್ಲೂ ಇದೆಯೋ? ನೀವು ಬೇಕಂತೇಳೇನೆ ಕಮೆಂಟ್ ಮಾಡ್ತಿರೋ ಏನು ಸುಮ್ಮನೆ ಕಮೆಂಟ್ ಮಾಡ್ತಿರೋ? ಬಟ್ ಇಲ್ಲಿಗೆ ಭಾಗ 2 ಮುಗಿತು ನೋಡ್ರಿ. ಭಾಗ 2 ಇಲ್ಲಿಗೆ ಅಂತ್ಯ. ಇಷ್ಟೇ ನೋಡ್ರಿ, ಸಾಕು. ಇಷ್ಟಕ್ಕೆ ರಗಡಾಯ್ತು. ILP ಅಂದ್ರೆ ಆ ರಾಜ್ಯಗಳಿಗೆ ನೀವು ಎಂಟ್ರಿ ಮಾಡ್ಬೇಕಂತಂದ್ರೆ, ಈಗ ನಾನೇ ಆ ರಾಜ್ಯಗಳಿಗೆ ಹೋಗ್ಬೇಕಂತಂದ್ರೆ ಅಲ್ಲಿನ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇಂದ ಅಥವಾ CID ಇಂದ ಯಾರಾದ್ರೂ ಒಬ್ಬರಿಂದ ಅನುಮತಿ ತಗೋಬೇಕು. ಅಲ್ಲಿನ ಸರ್ಕಾರದಿಂದ ಅನುಮತಿ ತಗೋಬೇಕು ಅಷ್ಟೇ. ಎಸ್ ಹೇಳಿ. ಇಷ್ಟೇನಾ ಇವತ್ತು? ಕಂಟಿನ್ಯೂ ಮಾಡು ಅಂದ್ರೆ ಕಂಟಿನ್ಯೂ ಮಾಡು. ನಾಳೆ 2 ಕ್ಲಾಸ್ ಇರ್ತಾವ. ನಾಳೆ ಎಷ್ಟೊತ್ತಿಗೆ ಕ್ಲಾಸ್ ಹೇಳ್ರಿ? 3 PM ಮಾಡೋಣ, 2 PM ಮಾಡೋಣ? ನಾಳೆ 3 PM 2 PM? ನಾಳೆ 3 ಕ್ಲಾಸ್ ಮಾಡ್ಲಾ? 3 ಕ್ಲಾಸ್ ಮಾಡ್ಲಾ 2 ಕ್ಲಾಸ್ ಮಾಡ್ಲಾ? ಯಾರಿಗೆ ಒಂದೇ ಕ್ಲಾಸ್ ಬೇಕು ಈ ಹಾಕ್ರಿ, 2 ಕ್ಲಾಸ್ B, 3 ಕ್ಲಾಸ್ C, 4 ಕ್ಲಾಸ್ D. ನಾಲ್ಕು ಕ್ಲಾಸ್ ಅಂದವ್ರು ಯಾರು? ಸರಿ, ನಾಳೆ ಏನ್ ಮಾಡೋಣ? 2 ಕ್ಲಾಸ್ ಮಾಡೋಣ. ಒಂದು 2 PM 3 PM? 3 PM ಮಾಡೋಣ. 2 PM ಊಟ ಮಾಡ್ತಿರ್ತೀರಿ ನೀವು, 2:30 ಹಾಕ್ಬಿಡ್ಲ? 2:30 PM. ನಾನು ರಿಕ್ವೆಸ್ಟ್ ಕಳಿಸಿರ್ತೀನಿ ಅವ್ರಿಗೆ ಎಕ್ಸ್ಟ್ರಾ ಸೆಷನ್ ಆಡ್ ಮಾಡ್ಲಿಕ್ಕೆ. ನೀವು ಒಂದ್ಸರ್ತಿ ನಾಳೆ ಬೆಳಿಗ್ಗೆ ಚೆಕ್ ಮಾಡ್ಕೊಳ್ರಿ. ಆಯ್ತಾ? ಲೆವೆನ್ AM ಮಾಡ್ಬೇಕು. ಗ್ರೂಪ್ ಅಲ್ಲಿ ಲಿಂಕ್ ಹಾಕ್ತೀನಿ ತಗೊಳ್ರಿ. ಗ್ರೂಪ್ ಒಳಗಡೆ ಲಿಂಕ್ ಹಾಕ್ತೀನಿ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿತ್ತು, ಭಾಗ 2 ಮುಗಿತ್ತು. ಹೋಗ್ರಿ, ಹೇಳ್ರಿ ಸೀರಿಯಸ್. ಸರ್, ಈ ಧಾರ್ಮಿಕ ಕಿರುಕುಳಕ್ಕೆ ಒಳಗಾದ ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಇದೆಯಾ ಸರ್? ಸರ್, ಏನೋ ಕಾನ್ಸ್ಟಿಟ್ಯೂಷನ್ ಅಲ್ಲ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. ಅದೇ ಸರ್, ಇದನ್ನ ಹೆಂಗೆ ಸರ್ ಫೈಂಡ್ ಔಟ್ ಮಾಡೋದು? ಧಾರ್ಮಿಕ ಕಿರುಕುಳಕ್ಕೆ ಒಳಗಾದ ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಇದನ್ನೆಲ್ಲರೂ ಮೆನ್ಷನ್ ಮಾಡಿದಾರ? ಸಿಟಿಜನ್ಶಿಪ್ ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಅದು ಕಾನೂನು ಸಂಸತ್ತಿಗೆ
ವಿಧಿ 11ರ ಪ್ರಕಾರ ಪೌರತ್ವ ಬಗ್ಗೆ ಯಾವುದೇ ಕಾನೂನು ಮಾಡುವ ಅಧಿಕಾರ ಯಾರಿಗಿರ್ತದೆ? ಸಂಸತ್ತು, ಪಾರ್ಲಿಮೆಂಟ್ ಇರುತ್ತೆ. ಪಾರ್ಲಿಮೆಂಟ್ ಕಾನೂನು ಮಾಡಿದೆ, ಮುಗೀತು, ಸಾಂವಿಧಾನಿಕನೇ ಅದು. ಓಕೆ ಸರ್. ಆಮೇಲೆ ಮುಸ್ಲಿಂ ಮತ್ತೆ ಯಹೂದಿಗಳನ್ನೇ ಎಕ್ಸೆಪ್ಟ್ ಮಾಡಿದಾರಲ್ಲ ಸರ್ ಇದ್ರಲ್ಲಿ? ಯಹೂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರುವುದಿಲ್ಲ, ಒಂದು ಈ 3 ದೇಶಗಳಲ್ಲಿ. ಎರಡನೇದು, ಮುಸ್ಲಿಮರು ಆ ದೇಶಗಳಲ್ಲಿ ಬಹುಸಂಖ್ಯಾತರಿದ್ದಾರೆ. ಮುಸ್ಲಿಮರು ಆ ದೇಶಗಳಲ್ಲಿ ಬಹುಸಂಖ್ಯಾತರಿದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳಿದ್ರಿಂದ ಮುಸ್ಲಿಮರನ್ನ ಎಕ್ಸ್ಕ್ಲೂಡ್ ಮಾಡಲಾಯಿತು. ಇದು 25, 26, 27, 28 ವಿಧಿಗಳನ್ನ ಇದು ಮಾಡ್ದಂಗಲ್ವಾ ಸರ್? ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಲಾಗಿತ್ತು, ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ವೈಡ್ ಅಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿಲ್ಲ. ಓಕೆ ಸರ್, ಅದೇ ಸರ್ ಡೌಟ್ ಅಷ್ಟೇ. ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ಸ್. ನಾಳೆಯಿಂದ ಏನ್ ಮಾಡೋಣ ಅಂತಂದ್ರೆ ಡೌಟ್ ಕೇಳಲಿಕ್ಕೆ ಟೈಮ್ ಫಿಕ್ಸ್ ಮಾಡ್ತೀನಿ. ಡೌಟ್ ಕೇಳಲಿಕ್ಕೆ ಟೈಮ್ ಫಿಕ್ಸ್ ಮಾಡ್ತೀನಿ, ಅದೇ ಟೈಮಲ್ಲಿ ಡೌಟ್ ಕೇಳೋದು, ಉಳಿದ ಟೈಮಲ್ಲಿ ಕೇಳೋದು. ಹೇಳಿ. ಹಲೋ ಸರ್, NRC ಬಗ್ಗೆ ಹೇಳಿ. NRC ಅದ್ರ ಬಗ್ಗೆ ಹೇಳಿಲ್ಲಲ್ಲ ಸರ್? NRC ಬಗ್ಗೆನಾ? NRC ಅಂತಂದ್ರೆ ಏನು? ಈ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಜನ್ಸ್ ಅಂತ ಬರುತ್ತೆ. ಇದು ಪೂರ್ತಿ ದೇಶದಲ್ಲಿ ಎಲ್ಲೂ ಅಪ್ಲೈ ಆಗಿಲ್ಲ, ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಅಪ್ಲೈ ಆಗಿದೆ ಪ್ರಸ್ತುತ. ಯಾವ ಪ್ರದೇಶಕ್ಕೆ? ಕೇವಲ ಅಸ್ಸಾಂನಲ್ಲಿ. ಅದು ಯಾಕೆ ಅಂತಂದ್ರೆ ಅಸ್ಸಾಂನಲ್ಲಿ ಇರ್ತಕ್ಕಂತಹ ಒಂದು ಬಾಂಗ್ಲಾದೇಶಿ ಅಕ್ರಮ ವಲಸಿಗಾರರನ್ನ ಹೊರಗಡೆ ತೆಗಿಬೇಕು ಅಂತ ಹೇಳಿ ಈ ಒಂದು NRC ಯನ್ನ ಅಸ್ಸಾಂ ಅಕಾರ್ಡ್ 1985ರಲ್ಲಿ ಅಸ್ಸಾಂ ಅಕಾರ್ಡ್ ನಡೀತದೆ. 1985ರಲ್ಲಿ ಅಸ್ಸಾಂ ಅಕಾರ್ಡ್, ರಾಜೀವ್ ಗಾಂಧಿ ಸರ್ಕಾರ, ಅಲ್ಲಿನ ರಾಜ್ಯ ಸರ್ಕಾರ ಇವು ಒಪ್ಪಂದಕ್ಕೆ ಸಹಿ ಆಗ್ತವೆ. ಈ ಒಪ್ಪಂದದ ಪ್ರಕಾರ ಏನ್ ಹೇಳ್ತಾರೆ, ನೀವು 1951ರಿಂದ 61ರವರೆಗೆ ಭಾರತಕ್ಕೆ ವಲಸೆ ಬಂದಿದ್ರೆ ನಮಗೇನಾದ್ರೂ ಸಮಸ್ಯೆ ಇದೆಯಾ? ನೀವು ಪೌರತ್ವವನ್ನ ಪಡಿಬಹುದು, ನಮಗೆ ಇದೇನು ಸಮಸ್ಯೆ ಇಲ್ಲ, ನಮಗೆ ಇದೇನು ಸಮಸ್ಯೆ ಇಲ್ಲ, ರೈಟ್. 61ರಿಂದ 71ರವರೆಗೆ ಇದ್ದವ್ರದ್ದು ಸಮಸ್ಯೆ ಇಲ್ಲ. ಬಟ್ ಅವರು 10 ವರ್ಷ ನಂತರ ಅವ್ರು ಏನ್ ಪಡಿತಾರೆ? ಪೌರತ್ವ ಪಡಿತಾರೆ. ಇನ್ನು 71ರ ನಂತರ ವಲಸೆ ಬಂದವರಿಗೆ ಪೌರತ್ವ ಇಲ್ಲ, ಅವರನ್ನ ವಾಪಸ್ ಕಳಿಸ್ತೀವಿ. ಓಕೆ. ಸೊ ಇದಕ್ಕೆ ಯಾರ್ಯಾರು ವಲಸೆ ಬಂದಿದ್ದಾರೆ, ಯಾರ್ಯಾರು ಮೂಲ ಇದ್ದಾರೆ, ಇವರನ್ನ ಗುರುತಿಸ್ಲಿಕ್ಕೇನೆ NRC ಯನ್ನ ತೆಗೆದುಕೊಂಡು ಬರಲಾಯಿತು. ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಜನ್ಸ್ ಅಂತ, ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಇಲ್ಲಿ ಯಾರ್ಯಾರು ಯಾವಾಗ ಬಂದಿದ್ದಾರೆ, ಮೂಲ ಭಾರತೀಯರು ಯಾರು, ಎಷ್ಟು ವರ್ಷದಿಂದ ಬಂದಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡ್ಲಿಕ್ಕೇನೆ NRC ಯನ್ನ ತೆಗೆದುಕೊಂಡು ಬರಲಾಯಿತು. ಇಷ್ಟೇ ನೋಡ್ರಿ NRC ಅಂತ. ಓಕೆ, ಥ್ಯಾಂಕ್ ಯು. ಓಕೆ, ಒಂದೇ ಸರ್ತಿ ಪಬ್ಲಿಷ್ ಆಗಿದೆ 1951ರಲ್ಲಿ. 1951. ಈಗ ಅಸ್ಸಾಂನಲ್ಲಿ ಮಾಡಬೇಕು ಅಂತೇಳಿ ಡಿಮ್ಯಾಂಡಿಂಗ್ ಇದೆ. ಅಸ್ಸಾಂನಲ್ಲಿ ಮಾಡಿದ್ರು ರೀಸೆಂಟ್ ಆಗಿ, ಇತ್ತೀಚೆಗೆ ಅಸ್ಸಾಂನಲ್ಲಿ NRC ಯನ್ನ ಮಾಡಲಾಯಿತು. ಅದರಲ್ಲಿ ಸಾಕಷ್ಟು ಜನನ ಹೊರಗೆ ಹಾಕ್ಬೇಕು ಅಂತೇಳಿ ಕೂಡ ಬಂತು. ಅವೆಲ್ಲ ಇನ್ನು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಆಯ್ತಾ? ಓಕೆ, ಥ್ಯಾಂಕ್ ಯು. ನಾಳೆಯಿಂದ ಟೈಮ್ ಎಷ್ಟಿಲ್ಲ, ಸ್ಪೀಡ್ ಆಗಿ ಹೇಳ್ತೀನಿ. ನಾಳೆಯಿಂದ CA ಸರ್, ಈಗ ತಾನೇ ಹೇಳಿದ್ನಲ್ಲ ರೋಹಿತ್. ಕೇಳ್ರಿ ಸರ್. ನಮಸ್ತೆ ಸರ್, ಆರಾಮ್ ಸರ್? ಚೆನ್ನಾಗಿದೆ, ಹೇಳಿ ಬಲೇಶ್. ಸರ್, ಈ ಪ್ರೆಸೆಂಟ್ ಇದು ಸಾಗರೋತ್ತರ ಭಾರತೀಯರಿಗೆ ಸಿಟಿಜನ್ಶಿಪ್ ಕೊಡಲ್ಲ ಸರ್? ಐತಿ, ಅವ್ರಿಗೆ ಐತಿ. OCI ಕಾರ್ಡ್ ಇದೆ. OCI ಇತ್ತಂದ್ರೆ ಪೌರತ್ವ ಸಿಗುತ್ತೆ ಸರ್? ಪೌರತ್ವ, ದ್ವಿಪೌರತ್ವ ಇರುತ್ತೆ ಅವ್ರಿಗೆ. ಅವ್ರು ವೀಸಾ ಬರ್ಬೋದು, ಲೈಫ್ ಟೈಮ್ ವೀಸಾ ಅವಕಾಶ ಇರ್ತದೆ. ಹೌದಾ? 182, 183 ದಿನಗಳ ಕಾಲ ಬೇಕಾಗಿಲ್ಲ. ಈ ಬ್ಯಾಲೆಟ್ ಮೂಲಕ ಮತದಾನ ಮಾಡ್ಬೇಕು ಅಂತೇಳಿ ಹೇಳಿದ್ರು, ಕರೆ ಇನ್ನೂ ಅದು ಅನ್ವಯ ಆಗಿಲ್ಲ ಆಕ್ಚುಲಿ. ಸರ್, ಈಗ ಪೌರತ್ವ ಬೇರೆ ದೇಶದವ್ರು ಪೌರತ್ವ ಪಡಿತಾರಲ್ಲ ಸರ್, ಅವ್ರ PM ಅದು ಆಗ್ಬೋದ ಸರ್? ಸಂವಿಧಾನದಲ್ಲಿ ಭಾರತದ ಪ್ರಜೆ ಅಂತೇಳಿ ಮಾತ್ರ ಕೊಟ್ಟಿದ್ದಾರೆ. ಭಾರತ ಪ್ರಜೆ ಆಗಿರ್ಬೇಕು, ಮೆಂಬರ್ ಆಫ್ ಆಗಿರ್ಬೇಕು, ಹಿಂಗಿದೆ. ಹೀಗಾಗಿ ಅಲ್ಲಿ ನೀವು ಜನನದಿಂದನೇ ಆಗಿರ್ಬೇಕು ಅಂತ ಏನು ಕೊಟ್ಟಿಲ್ಲ. ಸೊ ಹೀಗಾಗಿ ಯಾರಾದ್ರೂ ಆಗ್ಬೋದು, ಪ್ರಜೆಗಳಾದವ್ರು ಯಾರಾದ್ರೂ ಆಗ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಇಂದಿರಾ ಗಾಂಧಿ ಯಾಕಾಗ್ಲಿಲ್ಲ? ಅಕ್ಕಿ ತನ್ನ ಮನಸ್ಸಿಂದ ಬೇಡ ಅನ್ಸ್ಬಿಟ್ಟಿರ್ಬೇಕು. ಸರ್ ನಮಸ್ತೆ ಸರ್. ಇದು ಸಹಜೀಕೃತ ಮೂಲಕ ಅಂತ ಹೇಳಿದ್ರಲ್ಲ ಸರ್, ಅದು ಅದರಲ್ಲಿ ಸರ್ಕಾರಿ ಸೇವೆ ಅರ್ಜಿ ಸಲ್ಲಿಸುವ ಮುಂಚೆ ಸರ್ಕಾರಿ ಸೇವೆ ಪಡೆದಿರ್ಬೇಕು ಅಂತ ಏನಿತ್ತು ಸರ್? ಅದು ಪಡಿಬಹುದು ಸರ್? ಅಂದ್ರೆ ಪೌರತ್ವ ಪಡೆಯಕ್ಕೆ ಮುಂಚೆ ಗೌರ್ಮೆಂಟ್ ಭಾರತದಲ್ಲಿ ಕೆಲಸ ಮಾಡ್ತಾರಪ್ಪ. ಈಗ ಇಸ್ರೋದಲ್ಲಿ ಸಾಕಷ್ಟು ವಿದೇಶಿ ವಿಜ್ಞಾನಿಗಳಿರ್ತಾರೆ, ಬಂದು ಕೆಲಸ ಮಾಡ್ತಾರೆ ಸಾಕಷ್ಟು ಜನ. ಅದ್ರಲ್ಲಿ ಅಪ್ಲಿಕೇಶನ್ ಅಲ್ಲಿ ಮತ್ತೆ ಅದೆಲ್ಲ ಕೇಳ್ತಾನೆ ಸರ್, ಅದು ಪ್ರೊಸೀಜರ್
ಅಪ್ಲೈ ಮಾಡ್ಬೇಕಾದ್ರೆ ಅದರಲ್ಲಿ ಕ್ಯಾಸ್ಟ್ ಅಂತ ಕೇಳಿರ್ತಾನೆ, ಸಿಟಿಸನ್ಶಿಪ್ ಅಪ್ಲೈ ಆಗುತ್ತಂತ. ಅದೆಲ್ಲ ಅಪ್ಲಿಕೇಶನ್ ನಾನು ನೋಡಿಲ್ಲ, ನೋಡಿ ಹೇಳ್ಬೇಕಾಗುತ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ನಾಳೆಯಿಂದ ಕ್ಲಾಸಿನ ಪೂರ್ತಿ ದಿಕ್ಕನ್ನೇ ಚೇಂಜ್ ಮಾಡ್ತೀನಿ ನಾನು.